ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನ. ಬಿಬಿಎಂಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇದನ್ನ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಮರುನಾಮಕರಣ ಮಾಡಿದ್ರು. ಇದನ್ನ 5 ಪಾಲಿಕೆಗಳಾಗಿ ಡಿವೈಡ್ ಮಾಡಿದ್ರು. ಬೆಂಗಳೂರು ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಹಾಗೂ ಕೇಂದ್ರ. ಆಗ್ಲೇ ಜನಸಾಮಾನ್ಯರು ಹಾಗೂ ಪಾಲಿಕೆಗಳ ಬಗ್ಗೆ ಅಧ್ಯಯನ ಮಾಡಿರೋರು ಇದನ್ನ ಅಪೋಸ್ ಮಾಡಿದ್ರು. ಬಟ್ ಸರ್ಕಾರ ಮಾತ್ರ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು. ಬಟ್ ಈಗ ಆಫ್ಟರ್ SIR ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳ ಬದಲಿಗೆ 2 ಪಾಲಿಕೆಗಳು ಉಳಿಯುವಂತಹ ಸಂಭವ ಹೆಚ್ಚಾಗ್ತಾ ಇದೆ. ಇದು ಯಾವ ಕಾರಣಕ್ಕೆ? ಈ ರೀಸನ್ ಇಂದ ಜಿಬಿಎ ಎಲೆಕ್ಷನ್ ಇನ್ನೂ ಮುಂದಕ್ಕೆ ಹೋಗುತ್ತಾ? ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ಜಿಬಿಎ ಪುನರ್ ರಚನೆ 5 ಅಲ್ಲ 2 ಪಾಲಿಕೆ. ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಪ್ರಾಧಿಕಾರ ಅಂತ ನಾವೇನ್ ಕರಿತೀವಿ ಕನ್ನಡದಲ್ಲಿ. ಮೊದಲನೇದಾಗಿ 5 ಪಾಲಿಕೆಗಳಾಗಿ ಇದನ್ನ ಡಿವೈಡ್ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೆ ವಾಪಸ್ 2 ಪಾಲಿಕೆಯನ್ನ ಉಳಿಸಿಕೊಳ್ಳುವಂತಹ ಸಂಭವ ಹೆಚ್ಚಾಗ್ತಾ ಇದೆ. ಬೆಂಗಳೂರು ನಿವಾಸಿಗಳೇ ಎಚ್ಚರ ಎಚ್ಚರ. ಯಾಕಂದ್ರೆ ತಮ್ಮ ವಾರ್ಡ್ ಹಾಗೂ ಪಾಲಿಕೆ ಬದಲಾಗಬಹುದು. ಜಿಬಿಎ ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳು ಏನಿತ್ತು ಅದು ಇನ್ಮುಂದೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಮುಂದೆ ಕೇವಲ 2 ಪಾಲಿಕೆಗಳು ಉಳಿಯುವಂತಹ ಸಂಭವ ಹೆಚ್ಚಾಗಿದೆ. ಇದು SIRನ ಬಿಗ್ ಎಫೆಕ್ಟ್, ವಿಶೇಷ ಮತಪಟ್ಟಿ ಪರಿಶೀಲನೆಯ ಬಿಗ್ ಆಫ್ಟರ್ ಎಫೆಕ್ಟ್. ಇದು 5 ಪಾಲಿಕೆಗಳಿಗೆ ವರ್ಷ ಕಳೆಯೋ ಮುನ್ನವೇ ಗ್ರಹಣ ಹಿಡಿಯಿತಾ ಅನ್ನೋದು ಸದ್ಯದ ಪ್ರಶ್ನೆ. ಏಕೆಂದ್ರೆ ಜಿಬಿಎ ಆಗಿದ್ದು ಕಳೆದ ವರ್ಷ ಸೆಪ್ಟೆಂಬರ್ 2ನೇ ತಾರೀಕು ಬಿಬಿಎಂಪಿಯಿಂದ ಜಿಬಿಎ ಆಗಿ ಮರುನಾಮಕರಣ ಆಗುತ್ತೆ. ಅದಾದ್ಮೇಲೆ 5 ಪಾಲಿಕೆಯಾಗಿ ಡಿವೈಡ್ ಆಗುತ್ತೆ. ಆದ್ರೆ ವರ್ಷ ಕಳೆಯೋ ಮುನ್ನವೇ ಗ್ರಹಣ ಹಿಡಿತಾ ಅನ್ನೋದು ಸದ್ಯದ ಪ್ರಶ್ನೆ. ಅಸ್ತಿತ್ವ ನಾಶವಾಗಿ ಪುನರ್ರಚನೆಯ ಕಾರ್ಮೋಡ ಕವಿದಿದೆ. SIR ಕಣ್ಣು ತೆರೆಸಿದೆ, ಸರ್ಕಾರದ ಕಣ್ಣನ್ನ SIR ತೆರೆಸಿದೆ. ಕೇವಲ 55 ಲಕ್ಷ ವೋಟರ್ಸ್ಗಳು ಮಾತ್ರ ಇದ್ದಾರೆ ಬೆಂಗಳೂರಲ್ಲಿ. ಅದು ವ್ಯಾಲಿಡ್ ವೋಟರ್ಸ್ ಇದ್ದಾರೆ ಎನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಅಂದ್ರೆ ಈಗ ಬೆಂಗಳೂರು ಅಂತ ಅಂದ್ರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಜನ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಇರೋರ್ಕಿಂತ ಜಾಸ್ತಿ ಹೊರಗಡೆಯವರೇ ಜಾಸ್ತಿ. ಈಗ ಬೇರೆ ರಾಜ್ಯದವರಾಗಿರ್ಬೋದು ಅಥವಾ ಬೇರೆ ಬೇರೆ ಊರುಗಳು, ಉತ್ತರ ಕರ್ನಾಟಕ, ಕರಾವಳಿ, ಮಲೆನಾಡು, ಬಯಲುಸೀಮೆ, ಹೀಗೆ ಎಲ್ಲರೂ ಕೂಡ ಇರ್ತಾರೆ. ಅವ್ರ ಹತ್ರ 2 ವೋಟರ್ ID ಇರುತ್ತೆ. ಒಂದು ತಮ್ಮ ಊರಲ್ಲಿ, ಒಂದು ಬೆಂಗಳೂರಲ್ಲಿ ಅಂತೆಲ್ಲ ಮಾಡ್ಕೊಂಡಿರ್ತಾರೆ. ಯಾವಾಗ ಈ SIR ಆಯ್ತು ಆಗ ಕೇವಲ 1 ವೋಟರ್ ಐಡಿನ ಮಾತ್ರ ಉಳಿಸಿಕೊಳ್ಳುವಂತಹ ಚಾನ್ಸ್ ಅಥವಾ ಆಪ್ಷನ್ ಅವ್ರ ಹತ್ರ ಇರುತ್ತೆ. ಹೀಗಾಗಿ ಅವ್ರು ಇಲ್ಲಿ ಬೇಡ, ನಮ್ಮೂರಲ್ಲೇ ನಾವು ವೋಟ್ ಹಾಕೋಣ ಅಂತ ಅಲ್ಲಿನ ವೋಟರ್ ಐಡಿನ ಉಳಿಸ್ಕೊಳ್ತಾರೆ. ಹಾಗೆ SIR ಅಲ್ಲಿ ನಾವು ನೋಡಿದ್ವಿ, ಶಾಶ್ವತವಾಗಿ ಶಿಫ್ಟ್ ಆಗಿರೋರಂತಹ ವೋಟರ್ IDs ನೇಮ್ಸ್ ಡಿಲೀಟ್ ಆಗಿದೆ. ಹಾಗೆ ಮೃತಪಟ್ಟವ್ರು ಯಾರೆಲ್ಲ ಇದ್ರು ಅವ್ರದ್ದು ಕೂಡ ಡಿಲೀಟ್ ಆಗಿದೆ. ಇನ್ವ್ಯಾಲಿಡ್ ವೋಟರ್ಸ್ ಡಾಕ್ಯುಮೆಂಟ್ಸ್ ಯಾರ ಹತ್ರ ಇಲ್ಲ, ಎಲ್ಲರೂ ಕೂಡ ಡಿಲೀಟ್ ಆಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಉಳಿದಿರೋದು 55 ಲಕ್ಷ ವೋಟರ್ಸ್ಗಳು ಮಾತ್ರ. ಹೀಗಾಗಿ ಏನು 5 ಪಾಲಿಕೆಯಾಗಿ ಡಿವೈಡ್ ಮಾಡಿತ್ತು ಸರ್ಕಾರ, ಮತ್ತೆ 2 ಪಾಲಿಕೆಯನ್ನ ಉಳಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆ ಇದೆ. ಪ್ರಮುಖವಾಗಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಪಾಲಿಕೆಗಳನ್ನ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. 28 ಕ್ಷೇತ್ರಗಳನ್ನ ಸಮನಾಗಿ ಹಂಚಿ 2 ಪಾಲಿಕೆಯನ್ನ ಮಾತ್ರ ಉಳಿಸ್ಕೊಳ್ತಾರಾ? ಕಾದು ನೋಡ್ಬೇಕು. ಅಂದ್ರೆ ತಲಾ 100 ವಾರ್ಡ್ಗಳನ್ನ 2 ಪಾಲಿಕೆಗಳಿಗೆ ಹಂಚಿಕೆ ಮಾಡಲಾಗುತ್ತಾ, ಹೇಗೆ ಮಾಡ್ತಾರೆ ಇದನ್ನ ನೋಡಬೇಕು. ಹಾಗೆ ನಿಜಕ್ಕೂ ಫಸ್ಟ್ ಒಂದಿದ್ದನ್ನ 5 ಆಗಿ ಡಿವೈಡ್ ಮಾಡ್ತಾರೆ, ಅದಕ್ಕೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ. ಈಗ 5ನ್ನ ಮತ್ತೆ 2 ಆಗಿ ಡಿವೈಡ್ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಪ್ರೋಸೆಸ್ ಇರುತ್ತೆ. ಇದು ಸದ್ಯಕ್ಕಂತೂ ಮುಗಿಯುವಂತಹ ಪ್ರೊಸೀಜರ್ ಅಲ್ಲ. ಹೀಗಾಗಿ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡಿತ್ತು, ಡಿಸೆಂಬರ್ ಒಳಗೆ ವಿತೌಟ್ ಎನಿ ರೀಸನ್ಸ್, ಯಾವುದೇ ರೀಸನ್ಸ್ ಕೊಡೋ ಹಾಗಿಲ್ಲ, ನೀವು ಎಲೆಕ್ಷನ್ ಜಿಬಿಎ ಎಲೆಕ್ಷನ್ ಕಾರ್ಪೊರೇಟರ್ ಎಲೆಕ್ಷನ್ ನೀವು ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡಿತ್ತು. ಆದರೆ ಈಗ ಮತ್ತೆ 5ರಿಂದ 2 ಮಾಡಬೇಕು ಅಂತ ಅಂದ್ರೆ ಅದೇನೋ 2-3 ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಒಂದು 3ರಿಂದ 6 ತಿಂಗಳಾದ್ರೂ ಬೇಕೇ ಬೇಕು. ಈ ನೆಪವನ್ನ ಒಡ್ಡಿ ಮತ್ತೆ ಎಲೆಕ್ಷನ್ ಪೋಸ್ಟ್ಪೋನ್ ಆಗುತ್ತಾ? ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪುತ್ತಾ? ಯಾಕಂದ್ರೆ ಹಿಂದೆಯೇ ಎಲೆಕ್ಷನ್ ಮಾಡಬೇಕಿತ್ತು. ಬಟ್ SIR ಅಂತೆಲ್ಲ ರೀಸನ್ ಕೊಟ್ಟರು. SIR ನಡೀತಾ ಇದೆ, ಹೀಗಾಗಿ ಸಿಬ್ಬಂದಿ ಕೊರತೆ ಇದೆ, ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲ SIR ನಲ್ಲಿ ಬ್ಯುಸಿ ಆಗಿದ್ದಾರೆ, ಹೀಗಾಗಿ ಈಗ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಅದರಂತೆ ಕೋರ್ಟ್ ಕೂಡ ಹೇಳಿತ್ತು
ಏನು ಓಕೆ ನಾವು ಈ ಸಲ ಬಿಡ್ತಾ ಇದೀವಿ, ಬಟ್ ಡಿಸೆಂಬರ್ ಒಳಗಡೆ ಎಲೆಕ್ಷನ್ ಆಗಲೇಬೇಕು, ಆಗ ನೀವು ಯಾವುದೇ ರೀಸನ್ಸ್ ಕೊಡೋ ಹಾಗೆ ಇಲ್ಲ ಅಂತ. ಆದರೆ ಈಗ ಇದು ದೊಡ್ಡ ರೀಸನ್, ಮತ್ತೊಂದು ದೊಡ್ಡ ಅಸ್ತ್ರನೇ ಸಿಕ್ಕಿದೆ, ಬ್ರಹ್ಮಾಸ್ತ್ರನೇ ಸಿಕ್ಕಿದೆ ಸರ್ಕಾರಕ್ಕೆ. ಈ ರೀಸನ್ನ ಇಟ್ಕೊಂಡು ಮತ್ತೆ ಎಲೆಕ್ಷನ್ ನಡೆಯುತ್ತಾ ಇಲ್ವಾ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಬೆಂಗಳೂರಿನ ಅಭಿವೃದ್ಧಿಗೆ, ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಥವಾ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಎಲೆಕ್ಷನ್ಗಳೇ ನಡೀತಾ ಇಲ್ಲ. ಎಸ್, ಈ ಬಗ್ಗೆ ಎಲ್ಲ ಇವತ್ತು ಮಾತಾಡ್ತಾ ಹೋಗೋಣ. ಎಸ್, GBAನಲ್ಲಿ ಟೋಟಲ್ ಆಗಿ 5 ಪಾಲಿಕೆ ಇದ್ವು. ಅಂದ್ರೆ 5 ಪಾಲಿಕೆಗಳಾಗಿ ಬೆಂಗಳೂರನ್ನ ಡಿವೈಡ್ ಮಾಡಿದ್ರು. ಆದ್ರೆ ಈಗ ಮತ್ತೆ 2 ಪಾಲಿಕೆಯನ್ನ ಉಳಿಸಿಕೊಳ್ಳುವಂತಹ ಸಂಭವ ಹೆಚ್ಚಾಗ್ತಾ ಇದೆ. ಇದು ಯಾವ ಕಾರಣಕ್ಕೆ ಅಂತ ನಾವು ನೋಡ್ತಾ ಹೋಗೋಣ. 5 ಈಗ ಕೊನೆಗೆ ಉಳಿಯೋದು 2 ಪಾಲಿಕೆ. ಇದಕ್ಕೆ ಕಾರಣ ಮುಖ್ಯವಾಗಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಮತದಾರರು ಇಳಿಕೆಯಾಗಿದ್ದಾರೆ. ಅಂದ್ರೆ 1,30,00,000 ಎಲ್ಲ ಜನಸಂಖ್ಯೆ ಇದೆ ಬೆಂಗಳೂರಲ್ಲಿ. ಆದ್ರೆ ಅದರಲ್ಲಿ ಇರುವಂತಹ ವ್ಯಾಲಿಡ್ ವೋಟರ್ಸ್ನ ಸಂಖ್ಯೆ ಕೇವಲ 55 ಲಕ್ಷ ಮಾತ್ರ. ಹೀಗಾಗಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಮತದಾರರು ಇಳಿಕೆಯಾಗಿದ್ದಾರೆ. SIR ನಿಂದ 1/2 ಕೋಟಿ ಮತದಾರ ಹೊರಕ್ಕೆ ಬಿದ್ದಿದ್ದಾರೆ. ಇನ್ವ್ಯಾಲಿಡ್ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಕೂಡ ಇದೆ. ಹೀಗಾಗಿ ಕೇವಲ 2 ಪಾಲಿಕೆ ಉಳಿಸಿಕೊಳ್ಳೋದಕ್ಕೆ ಚಿಂತನೆ ನಡೀತಾ ಇದೆ. ಅದು ಯಾವ್ದು ಈ ಹಿಂದೆ ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಕೇಂದ್ರ ಅಂತೆಲ್ಲ 5 ಇತ್ತು. ಬಟ್ ಅದರಲ್ಲಿ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಈ 2 ಪಾಲಿಕೆಯನ್ನ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನೆಲ್ಲವನ್ನು ಕೂಡ ಅದರಲ್ಲೇ ವಿಲೀನ ಮಾಡ್ತಾರೆ. 28 ಕ್ಷೇತ್ರಗಳನ್ನ ಸಮನಾಗಿ ಹಂಚಿ 2 ಪಾಲಿಕೆಯನ್ನ ಉಳಿಸಿಕೊಳ್ಳುವಂತಹ ಎಲ್ಲ ಸಂಭವ ಇದೆ. ತಲಾ 100 ವಾರ್ಡ್ಗಳನ್ನ 2 ಪಾಲಿಕೆಗಳಿಗೆ ಹಂಚಿಕೆಯನ್ನ ಮಾಡಲಾಗುತ್ತೆ. GBA ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಕಾನೂನು ಪ್ರಾಸೆಸ್ ಕೂಡ ನಡೆಯುತ್ತೆ. ಅಂದ್ರೆ ಇದು ನಾನಾಗಲೇ ಹೇಳ್ದಾಗೆ ನೆಕ್ಸ್ಟ್ ಪ್ರೊಸೀಜರ್ಸ್ ಏನಿದೆ 5ರಿಂದ ಮತ್ತೆ 2ಕ್ಕೆ ಇಳಿಸ್ಬೇಕು ಅಂತ ಅಂದರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿ ಇದು ಸದ್ಯದಲ್ಲೇ ಮುಗಿಯುವಂಥ ಪ್ರಾಸೆಸ್ ನಿಜಕ್ಕೂ ಅಲ್ಲ. ತಲಾ 100 ವಾರ್ಡ್ಗಳನ್ನು 2 ಪಾಲಿಕೆಗಳಿಗೆ ಈಗ ಅವರು ಹಂಚಿಕೆ ಮಾಡಬೇಕಾಗತ್ತೆ. GBA ಕಾಯ್ದೆಗೆ ತಿದ್ದುಪಡಿಯನ್ನು ತರೋದಕ್ಕೆ ಕಾನೂನು ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಮತ್ತೆ ಡಿಸೆಂಬರಲ್ಲೂ ಕೂಡ GBA ಎಲೆಕ್ಷನ್ ನಡೆಯೋದು ಬಹುತೇಕ ಡೌಟ್. ಯಾಕಂದರೆ ಈ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ತಾನೇ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ. ಹೀಗಾಗಿ ಎಲೆಕ್ಷನ್ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಮತದಾರರು ಇಳಿಕೆಯಾಗಿದ್ದಾರೆ. ವ್ಯಾಲಿಡ್ ವೋಟರ್ಸ್ ಇಲ್ಲ. ಅಂದರೆ ಬೇರೆ ಬೇರೆ ಊರಲ್ಲಿ ಒಂದು ವೋಟರ್ ID, ಬೆಂಗಳೂರಲ್ಲಿ ಒಂದು ವೋಟರ್ ID ಎಲ್ಲ ಇಟ್ಕೊಂಡಿರ್ತಾರೆ. ಈಗ SIR ಏನು ನಡೀತಾ ಇತ್ತು, ಆಗ ಒಂದನ್ನು ಮಾತ್ರ ಉಳಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಊರಲ್ಲೇ ನಾವು ಅಲ್ಲೇ ವೋಟ್ ಹಾಕ್ತೀವಿ ಅಂತ ಇಲ್ಲಿರುವಂಥ ವೋಟರ್ ID ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಅಥವಾ ಒಂದಷ್ಟು ಜನ ಬೇರೆ ಕಡೆಗೆ ಶಾಶ್ವತವಾಗಿ ಶಿಫ್ಟ್ ಆಗಿರ್ಬೋದು, ಮೃತಪಟ್ಟಿರ್ಬೋದು. ಹಾಗೆ ನಾವು ಬೆಂಗಳೂರು ಅಂತ ಬಂದರೆ ಇಲ್ಲಿ ಬೇರೆ ಬೇರೆ ಎಲ್ಲ ರಾಜ್ಯದವರು ಕೂಡ ಇದ್ದಾರೆ. ತಮಿಳ್ನಾಡವರಾಗಿರ್ಬೋದು, ಕೇರಳದವರಾಗಿರ್ಬೋದು, ಆಂಧ್ರದವರಾಗಿರ್ಬೋದು, ಹೀಗೆ. ಅಥವಾ ನಾವು ನಾರ್ತ್ ಸೈಡು ಅಸ್ಸಾಮು, ಬಿಹಾರು ಎಲ್ಲರೂ ಕೂಡ ಇದ್ದಾರೆ. ಹೀಗಾಗಿ SIR ಅಂದರೆ ಜನಸಂಖ್ಯೆ ಸಾಕಷ್ಟಿದೆ ಬೆಂಗಳೂರಲ್ಲಿ, ತುಂಬಿ ತುಳುಕ್ತಾ ಇದೆ ಜನರಿಂದ. ಬಟ್ ನಮ್ಮವ್ರು ಎಷ್ಟು ಜನ ಇದರಲ್ಲಿ, ವ್ಯಾಲಿಡ್ ವೋಟರ್ಸ್ ಎಷ್ಟು ಜನ ಅನ್ನೋದು SIR ನಿಂದ ಗೊತ್ತಾಗಿದೆ. ಹೀಗಾಗಿ SIR ಬಳಿಕ ಒಂದು ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಅಂದರೆ ಯಾವಾಗ ಈ 5 ಪಾಲಿಕೆಯಾಗಿ ಡಿವೈಡ್ ಮಾಡೋಕೆ ಹೊರಟಿತ್ತು ಸರ್ಕಾರ, ಆಗಲೇ ಇದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರೋರು ಇದನ್ನು ವಿರೋಧಿಸಿದ್ರು, ಬೇಡ ಅಂತ. ಸ್ವತಃ ಹಿರಿಯರು ರಾಮಲಿಂಗಾರೆಡ್ಡಿ ಅವರು ಕೂಡ ಇದನ್ನು ಅಪೋಸ್ ಮಾಡಿದ್ರು. 5 ಬೇಡ, 3 ಇರಲಿ ಸಾಕು ಅಂತ ಅವರು ಕೂಡ ಹೇಳಿದ್ರು. ಬಟ್ ಅದೆಲ್ಲವನ್ನ ಮೀರಿ 5 ಪಾಲಿಕೆಗಳಾಗಿ ಡಿವೈಡ್ ಮಾಡಿದ್ರು. ಮಾಡಾದ್ಮೇಲೆ ಈಗ ಮತ್ತೆ ರಿಟರ್ನ್ 2 ಉಳಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ GBA ಎಲೆಕ್ಷನ್ ಇನ್ನೂ ಮುಂದಕ್ಕೆ ಹೋಗುತ್ತಾ? ಆಲ್ರೆಡಿ ನಡಿಬೇಕಿತ್ತು, ಮೇ ಆಯಿತು, ಜೂನ್ ಆಯಿತು, ಈಗ ಮತ್ತೆ ಡಿಸೆಂಬರ್ ಒಳಗೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಕಟ್ಟುವಾಗಿ ಎಚ್ಚರಿಕೆಯನ್ನು ನೀಡಿದೆ. ಮತ್ತೆ ಪೋಸ್ಟ್ಪೋನ್ ಆಗುತ್ತಾ? ಕಾದು ನೋಡಬೇಕು. GBAಗೆ ತಿದ್ದುಪಡಿಯನ್ನು ತಂದು ಪಾಲಿಕೆಯನ್ನು ಮತ್ತೆ ಪುನರ್ರಚನೆ ಮಾಡಲಾಗುತ್ತೆ. ಹೀಗಾಗಿ ಪಾಲಿಕೆಗಳ ರಚನೆ, ಅದರ ಗಡಿ, ಹಾಗೆ ವಾರ್ಡ್ ಡಿವೈಡ್ ಮಾಡಬೇಕು, ವಿಂಗಡಣೆ ಮಾಡಬೇಕು. ಜೊತೆಗೆ ಈ ಮೀಸಲಾತಿ ಹಾಗೆ ಆಡಳಿತಾತ್ಮಕ ಪ್ರಾಸೆಸ್ ಏನಿದೆ ಅದಕ್ಕೆ 3 ತಿಂಗಳು ಬೇಕಾಗತ್ತೆ. ಇಷ್ಟಕ್ಕೆ ಕನಿಷ್ಠ 3 ತಿಂಗಳ ಕಾಲಾವಧಿ ಸಾಧ್ಯತೆ ಇದೆ. ಹಾಗೆ ಇದರ ಜೊತೆಗೆ ಇಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಪ್ರಾಸೆಸ್ ಇರುತ್ತೆ. ವಿವಿಧ ಕಾರಣಗಳಿಗೆ ಕನಿಷ್ಠ 6 ತಿಂಗಳ ಟೈಮ್ ಬೇಕಾಗುತ್ತೆ. ಹೀಗಾಗಿ ಡಿಸೆಂಬರಲ್ಲೂ ಕೂಡ
GBA ಎಲೆಕ್ಷನ್ ನಡೆಯೋದು ಡೌಟ್. ಯಾಕಂದರೆ ಯಾವಾಗ ಈ ಹಿಂದೆ ಪೋಸ್ಟ್ಪೋನ್ ಆಗಿತ್ತೋ ಆಗ ನಾವು ಮಾತಾಡಿದ್ವಿ, ಅಂದರೆ SIR ಪ್ರೋಸೆಸ್ ನಡೀತಾ ಇದೆ, ಸಿಬ್ಬಂದಿ ಇಲ್ಲ, ಅಧಿಕಾರಿಗಳಿಲ್ಲ, ಅದರಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ ಅಂತ ರೀಸನ್ ಕೊಟ್ಟು, ಕೋರ್ಟ್ಗೆ ರೀಸನ್ ಕೊಟ್ಟು ಆಗ ಪೋಸ್ಟ್ಪೋನ್ ಆದಾಗಲೂ ಕೂಡ ನಾವು ಮಾತಾಡಿದ್ವಿ, ಇಲ್ಲ ಮತ್ತೆ ಡಿಸೆಂಬರಲ್ಲೂ ಇದೇನು ನಡೆಯೋದಿಲ್ಲ. ಇದೇ ಮೆಗಾ ಸುದ್ದಿಯಲ್ಲೇ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಡಿಸೆಂಬರಲ್ಲೂ ನಡೆಯೋದು ಡೌಟು, ಆಗ ಮತ್ತೆ ಸರ್ಕಾರಕ್ಕೆ ಇನ್ನೊಂದೇನೋ ರೀಸನ್ ಸಿಗುತ್ತೆ ಅಂತ ನಾವು ಮಾತಾಡಿದ್ವಿ. ಅದೇ ರೀತಿ ಆಯಿತು. ಈಗ ಮತ್ತೊಂದು ಮೇಜರ್ ರೀಸನ್ ಈಗ ಸರ್ಕಾರಕ್ಕೆ ಸಿಕ್ಕಿದೆ. ಹೀಗಾಗಿ ಡಿಸೆಂಬರ್ GBA ಎಲೆಕ್ಷನ್ ಮೇಲೆ ಮತ್ತೆ ಕಾರ್ಮೋಡ ಕವಿದಿದೆ. ಸುಪ್ರೀಂ ಕೋರ್ಟ್ ಗಮನಕ್ಕೆ ಈ ವಿಚಾರವನ್ನು ತಂದು ಮತ್ತೆ ಪೋಸ್ಟ್ಪೋನ್ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಪುತ್ತಾ? ಯಾಕಂದರೆ ಈ ಹಿಂದೆ ಎಚ್ಚರಿಕೆಯನ್ನು ನೀಡಿತ್ತು, ಯಾವುದೇ ರೀಸನ್ನ ನೀವು ಮತ್ತೆ ತರೋ ಹಾಗೆ ಇಲ್ಲ ಅಂತ. ಹೀಗಾಗಿ ಯಾವ ರೀತಿ ಇದು ಮುಂದುವರಿಯುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಏನು ಎತ್ತ, ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ಕಾರ್ಪೊರೇಟರ್ಗಳಿಲ್ಲ, ಹೀಗಾಗಿ ಅಲ್ಲಿರುವಂಥ ಸ್ಥಳೀಯರು ಎಲ್ಲದಕ್ಕೂ ಕೂಡ ಶಾಸಕರನ್ನೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಈಸಿಯಾಗಿ ಜನಸಾಮಾನ್ಯರಿಗೆ MLAಗಳು ಸಿಗೋದಿಲ್ಲ. ಹೀಗಾಗಿ ಕಾರ್ಪೊರೇಟರ್ ಇಲ್ಲದೇನೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗೋದು ಹೇಗೆ? ಹೆಸರಿಗಷ್ಟೇ ಗ್ರೇಟರ್ ಬೆಂಗಳೂರಾ, ಹೆಸರಿಗಷ್ಟೇ ಬ್ರ್ಯಾಂಡ್ ಬೆಂಗಳೂರಾ? ಅದು ವಾಸ್ತವವಾಗಿ ಬರಬೇಕಲ್ವಾ, ಜಾರಿ ಆಗಬೇಕಲ್ವಾ? ಆದರೆ ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಫೇಲ್ ಆಗ್ತಾ ಇದೆ. ಅಂದರೆ ನಾವು ನೋಡಿದ್ವಿ, ಸರ್ಕಾರದಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಇಲ್ವಾ, ಅಥವಾ ಅನುಭವದ ಕೊರತೆನ? ಯಾಕಂದರೆ ಏನಾದರೂ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ಬಟ್ ಅದು ಲಾಂಗ್ ಟರ್ಮ್ ತನಕ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಈ GBA ಒಂದಾಯಿತು, ಹಾಗೆ ಆ ಗುಟ್ಕಾ ವಿಚಾರ ನೋಡಿದ್ವಿ. ಫಸ್ಟ್ ಬ್ಯಾನ್ ಅಂತ ಅಂದರು, ಮತ್ತೆ ಅದಕ್ಕೆ ಟರ್ನ್ ಹೊಡೆದ್ರು. ಮತ್ತೊಂದು ಕಡೆ ಕಾವೇರಿ ವಿಚಾರ, ನೀರು ಬಿಟ್ಟಿಲ್ಲ ಅಂತಾರೆ, ಮತ್ತೊಂದು ಕಡೆ ರಾತ್ರಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಸ್ಟಾರ್ಟಿಂಗಲ್ಲಿ ಒಟ್ಟಾರೆಯಾಗಿ ಏನು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಎಲ್ಲರ ವಿರೋಧದ ನಡುವೆಯೂ ಕೂಡ, ಅಥವಾ ತಜ್ಞರ ಸಲಹೆಗಳನ್ನು ಕನ್ಸಿಡರ್ ಮಾಡ್ದೇನೆ ಒಂದಷ್ಟು ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಬಟ್ ಅದು ಹೋಗ್ತಾ ಒಂದು ವರ್ಷನೂ ಕೂಡ ಕಂಪ್ಲೀಟ್ ಆಗಿರೋದಿಲ್ಲ, ಅಷ್ಟರೊಳಗಡೆನೆ ಅದಕ್ಕೆ ಚೇಂಜಸ್ ಮಾಡ್ತಾರೆ. ಇದು ಯಾವ ಕಾರಣಕ್ಕೆ? ನಾನಾಗಲೇ ಹೇಳಿದಾಗ, ಏನು ಅನುಭವದ ಕೊರತೆನಾ, ಅಥವಾ ಡಿಸಿಷನ್ ಮೇಕಿಂಗಲ್ಲೇ ಎಡುತ್ತಾ ಇದೆಯಾ ಸರ್ಕಾರ ಅನ್ನೋದು ಸದ್ಯದ ಪ್ರಶ್ನೆ. ಆಗ 5 ಪಾಲಿಕೆ ಮಾಡ್ತೀವಿ ಅಂತ ಹೊರಟಾಗ್ಲೇ ಬೆಂಗಳೂರಿನ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಅಥವಾ ಈ ಪಾಲಿಕೆಗಳ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿರುವಂಥ ವಿಚಾರವಂತರು, ತಜ್ಞರು, ಹಾಗೆ ಸ್ವತಃ NR ರಮೇಶ್ ಅವರು ಕೂಡ ಇದನ್ನು ಅಪೋಸ್ ಮಾಡಿರ್ತಾರೆ. ಬೇಡ, ಬೆಂಗಳೂರನ್ನು ಒಡಿಬೇಡಿ ಅಂತ ಹೇಳಿರ್ತಾರೆ. ಆದರೆ ಅದೆಲ್ಲವನ್ನೂ ಮೀರಿ ಮುಖ್ಯವಾಗಿ DK ಶಿವಕುಮಾರ್ ಅವರು ಹಾಗೆ ಕಾಂಗ್ರೆಸ್ನವರು, ಇಲ್ಲ ನಾವು 5 ಪಾಲಿಕೆಯಾಗಿ ಡಿವೈಡ್ ಮಾಡ್ತೀವಿ, ಬೆಂಗಳೂರನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೆಲ್ಲ ಹೇಳಿದರು. ಬಟ್ ಈಗ SIR ಆದಮೇಲೆ ವಾಸ್ತವ ಸತ್ಯ ಗೊತ್ತಾಗ್ತಾ ಇದೆ. ಅಂದುಕೊಂಡಷ್ಟು ವೋಟರ್ಸ್ಗಳು ಏನು ಕಣ್ಣಿಗೆ ಕಾಣ್ತಾ ಇದ್ದಾರೆ ಬೆಂಗಳೂರಲ್ಲಿ ಜನ, ಅವರೆಲ್ಲರೂ ನಮ್ಮವರಲ್ಲ, ಅವರೆಲ್ಲರೂ ವ್ಯಾಲಿಡ್ ವೋಟರ್ಸ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಕೇವಲ 55 ಲಕ್ಷ ವೋಟರ್ಸ್ ಮಾತ್ರ ಇದ್ದಾರೆ ಬೆಂಗಳೂರಲ್ಲಿ ಎನ್ನುವಂಥ ನಿಜಾಂಶವನ್ನು SIR ತಿಳಿಸಿದೆ. ಹೀಗಾಗಿ ಕೇವಲ 2 ಪಾಲಿಕೆಗಳನ್ನು ಉಳಿಸಿಕೊಳ್ಳೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಎನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಇದು ಮತ್ತೆ ಎಲ್ಲ ರಚನೆ ಆಗಬೇಕು, ಗಡಿ ಆಗಿರ್ಬೋದು, ಅಥವಾ ವಾರ್ಡ್ ಡಿವಿಷನ್ ಆಗಿರ್ಬೋದು, ಪಾಲಿಕೆಗಳ ರಚನೆ ಆಗಿರ್ಬೋದು, ಮೀಸಲಾತಿ ಆಗಿರ್ಬೋದು, ಇದೆಲ್ಲವನ್ನು ಮಾಡೋದಕ್ಕೆ ಕನಿಷ್ಠ ಅಂದರೂ ಇನ್ನು 6 ತಿಂಗಳು ಬೇಕು. ಹೀಗಾಗಿ ಡಿಸೆಂಬರ್ ಒಳಗಡೆ ಮತ್ತೆ ಎಲೆಕ್ಷನ್ ಆಗೋದು ಡೌಟು, ಅಥವಾ 6 ತಿಂಗಳು ಅಂತ ಹೇಳಿ 1 ವರ್ಷ ಆದರೂ ಆಗಬಹುದು. ಹೀಗಾಗಿ ಈ GBA ಎಲೆಕ್ಷನ್ ನಡೆಯುತ್ತಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈಗ. ಹಾಗೆ ನಾವು ಈ ಹಿಂದೆ ನೋಡಿದಾಗ, ಆಗ BMP ಇದ್ದಾಗ 100 ವಾರ್ಡ್ ಇತ್ತು, BBMP ಆದಮೇಲೆ 192 ವಾರ್ಡ್ಗಳಾಯಿತು. ಈಗ GBA ಅಂತ ಬಂದರೆ 369 ವಾರ್ಡ್ಗಳನ್ನ ಮಾಡಿದರು. ಬಟ್ ಈಗ ಮತ್ತೆ ಯಾವ ರೀತಿ ಡಿವೈಡ್ ಮಾಡ್ತಾರೆ, ಏನು ಎತ್ತ ಕಾದು ನೋಡಬೇಕು. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಕೂಡ ಇದ್ದಾರೆ, ಸುರೇಶ್ ಅಂತ. ನಮಸ್ತೆ ಸರ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬಾಗೇಪಲ್ಲಿಂದ. ಡೈಲಿ ಕಾಲ್ ಮಾಡ್ತಿದ್ದೀನಲ್ಲ ಸರ್. ಹೇಳಿ ಸರ್, ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ? ಇವಾಗ DK ಶಿವಕುಮಾರ್ ಅಂತ ಬಂದಿದ್ದಾರಲ್ಲ, ಎಲ್ಲ ಸುಳ್ಳುಗಳು, ಎಲ್ಲ ಮಾಡ್ತೀನಿ ಅದು ಇದಾನಂತ ಎಲ್ಲ ಸುಳ್ಳುಗಳು. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್.
ಅದೇ ಅವರು ಡಿ ಕೆ ಶಿವಕುಮಾರ್ ಅಂತ ಬಂದಿದಾರಲ್ಲ ಹೌದು. ಅಷ್ಟೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಇದು ಸುಳ್ಳು ಅದು ಸುಳ್ಳು ಎಲ್ಲಾ ಸುಳ್ಳುಗಳು. ಅದಕ್ಕೆ ಇದು ಬೇಡನೇ ಬೇಡ ಅನ್ಸ್ಕೊಂತೀವಿ. ಅಲ್ಲ ಸರ್, ಈಗ ಮುಂಚೆ ಒಂದೇನೋ ಒಂದು ಯೋಜನೆ, ಅದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಏನೇ ಆಗಿರ್ಬೋದು, ಏನೋ ಒಂದು ಯೋಜನೆ ಮಾಡ್ತಾರೆ, ಬಟ್ ಅದನ್ನ ಲಾಂಗ್ ಟರ್ಮ್ ತನಕ ಇಂಪ್ಲಿಮೆಂಟ್ ಮಾಡಲ್ಲ, ಮತ್ತೆ ಪರಿಷ್ಕರಣೆ ಅಂತ ಚೇಂಜ್ ಮಾಡ್ತಾರೆ. ಅಂದ್ರೆ ಸರ್ಕಾರದಲ್ಲಿ ಅನುಭವದ ಕೊರತೆ ಇದೆಯಾ, ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಎಲ್ಲ ಸುಳ್ಳುಗಳ ಅನಿಸುತ್ತೆ, ಆಮೇಲೆ ನಮ್ಗೆ ಬೇಜಾರಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸುರೇಶ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಬಹುದು. ಈ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಥವಾ ನಿಮ್ಮ ಸಜೆಷನ್ಗಳನ್ನು ಸರ್ಕಾರಕ್ಕೆ ನಮ್ಮ ಚಾನೆಲ್ ಮುಖಾಂತರ ತಲುಪಿಸಬಹುದು. ಸೊ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಹಾಗೆ ಈ ವಿಚಾರದ ಬಗ್ಗೆ, ಈ GBA ವಿಚಾರ ಆಗಿರ್ಬೋದು ಅಥವಾ ಎಲೆಕ್ಷನ್ ವಿಚಾರ, ಅಥವಾ ಈ ಎಲೆಕ್ಷನ್ ಎಷ್ಟು ಮುಖ್ಯ ಆಗುತ್ತೆ ಬೆಂಗಳೂರಿನ ಅಭಿವೃದ್ಧಿಗೆ, ಈ ವಿಚಾರವಾಗಿ ನೀವು ನಮ್ಮ ಜೊತೆ ಮಾತಾಡಬಹುದು. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, SIR ನಿಂದ ಪಾಲಿಕೆಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗುವಂತಹ ಸಂಭವ ಇದೆ. 5 ಪಾಲಿಕೆಗಳಿಂದ 2 ಪಾಲಿಕೆ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಎಸ್, ಒಬ್ರು ಕಾಲರ್ ಇದ್ದಾರೆ, ದಿವಾಕರ್ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ಇದು ಬೆಂಗಳೂರಿಂದ. ಸರ್ ಹೇಳಿ ಸರ್, ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ 5 ಅಂದ್ರು, ಡಿವೈಡ್ ಮಾಡಿದ್ರು, ಎಲ್ಲವೂ ಮಾಡಿದ್ರು, ಅದಾದ್ಮೇಲೆ ಈಗ ಮತ್ತೆ 2 ಅಂತಿದ್ದಾರೆ, ಏನ್ ಹೇಳ್ತೀರಾ? ಮೇಡಮ್, ಇದು ಸರ್ಕಾರಕ್ಕೆ ಯಾವುದೇ ತರ ಎಲೆಕ್ಷನ್ ಮಾಡುವಂತ ಮನ್ಸಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಮಾಡ್ತಿದ್ರು. ಏನಾರೋ ಒಂದು ಕಾರಣ ನಿಂತ್ಕೊಂಡು ದಿನ ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದಾರೆ. ನೀವು ಎಲ್ಲ ಮಾಡಿದ್ರೆ ಇವರು ಉದಾಸೀನ ಸರ್ಕಾರಕ್ಕೆ, ಆಡಳಿತ ಏಕೀಕರಣ ಮಾಡಕ್ಕೆ ನೋಡ್ತಾ ಇದಾರೆ. ದಯವಿಟ್ಟು ಆದಷ್ಟು ಬೇಗ ಎಲೆಕ್ಷನ್ ಮಾಡ್ಬೇಕಂತ ನಮ್ದೊಂದು ಆಸೆ ಮೇಡಮ್. ಸರ್, ಈಗ ಮತ್ತೊಂದು, ಈಗ ಕಾರ್ಪೊರೇಟರ್ಗಳು ಸ್ಥಳೀಯ ಮಟ್ಟದಲ್ಲಿ ಸಿಗ್ಲಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಸರ್? ಹೌದು, ಕರೆಕ್ಟ್. ನೋಡಿ, ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ ಯಾವುದೇ ಒಂದು ದೂರು ಹೇಳಬೇಕಾದ್ರೆ ನಿಯರೆಸ್ಟ್ ಇರೋದು ಕಾರ್ಪೊರೇಟರ್. ಕಾರ್ಪೊರೇಟರ್ಗಳು ಅವರು ನಮ್ಗೆ ಆಲ್ಮೋಸ್ಟ್ ದೇ ಆರ್ ಜಸ್ಟ್ ಲೈಕ್ ನಮ್ಗೊಂದು ಹತ್ತಿರದಲ್ಲಿ ಸಿಗ್ತಾರೆ. ಅವ್ರ ಅಲ್ಲಿಂದ ಈಗ ಏನಾಗ್ತಾ ಇದೆ, ನಮ್ಮ ಶಾಸಕರು ಯಾರು ಬೆಂಗಳೂರಲ್ಲಿ ಯಾರು ಸಿಗಲ್ಲ, ಎಲ್ಲೆಲ್ಲೋ ಹೋಗಿರ್ತಾರೆ. ಅವ್ರ ಆಡಳಿತ ಆ ಕಚೇರಿಯಲ್ಲೂ ಸಿಗಲ್ಲ, ಎಲ್ಲೂ ಹೋದ್ರೂ ಸಿಗಲ್ಲ. ಇವರು ಆದ್ರೆ ನಮ್ಮ ನಿಯರೆಸ್ಟ್ ಆಗಿ ಒಂದು 2 ಕಿಲೋಮೀಟರ್ ಮುಂದಕ್ಕೆ 3 ಕಿಲೋಮೀಟರ್ ಒಳಗಡೆ ನಿಯರೆಸ್ಟ್ ಸಿಗ್ತಾರೆ. ಆದ್ರಿಂದ ದಯವಿಟ್ಟು ಸರ್ಕಾರ ಈತ ಕಡೆ ಗಮನ ಹರಿಸ್ಬೇಕು. ತುಂಬಾ ಕಡೆ ಸಮಸ್ಯೆ ಆಗ್ಬಿಟ್ಟಿದೆ. ಮುಖ್ಯವಾಗಿ ಮೇಡಮ್, ಒಂದೇ ಒಂದು ನಮ್ದು ರಿಕ್ವೆಸ್ಟ್, ಈಗ ನಮ್ಮ ಕಸದ ಗಾಡಿಯಲ್ಲಿ ಹಿಡಿದು ಎಲ್ಲಾ ಸಮಸ್ಯೆ ನಡೀತಾ ಇದೆ. ಪಕ್ಕದ ರೋಡ್ ಬಂದ್ರೆ ಈ ರೋಡ್ ಬರಲ್ಲ, ಈ ರೋಡ್, ಇದನ್ನ ನಾವು ಶಾಸಕರ ಹತ್ರ ಹೇಳಕ್ಕಾಗುತ್ತೆ ಮೇಡಮ್? ಒಂದು ಸಣ್ಣ ಒಂದು ಚಿಕ್ಕ ಇದನ್ನು. ಆದ್ರಿಂದ ದಯವಿಟ್ಟು ಆದಷ್ಟು ಬೇಗ ಈ ವರ್ಷದೊಳಗಾದ್ರೂ ಒಬ್ಬ ನಮ್ಮ ಕಾರ್ಪೊರೇಟ್ ನೋಡುವಂತ ಒಂದು ನಮ್ಮ ಕನಸು ನನಸಾಗ್ಲಿ ಅಂತ ನಾನು ಜಿ ಕನ್ನಡ ಮುಖಾಂತರ ಕೇಳ್ಕೊಳ್ತೀನಿ ಮೇಡಮ್. ಸರ್, ಈಗ ಸದ್ಯ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್ ಬೆಂಗಳೂರಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ? ಹೌದು, ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಏನ್ ಮಾಡಿದ್ದಾರೆ, ಒಂದು ನಮ್ಮ ಮನೆ ಮುಂದ್ಗಡೆನೆ ಏರಳ್ಳಿ ವಾರ್ಡ್ ಹತ್ರ ಬರ್ತಾ ಇದೆ, ಒಂದು ಕೆರೆ ಅಂತ ಮಾಡಿದ್ರು. ಕೆರೆ ಸುತ್ತ ಪಾರ್ಕ್ ಅಂತ ಮಾಡಿದ್ರು. ಈಗ ಏನಾಗಿದೆ, ಆ ಪಾರ್ಕ್ ಈಗ ಮಿನಿಮಮ್ 100 ಜನ ಓಡಾಡ್ತಾ ಇದ್ರೆ ನಮ್ಮ ಇದ್ರಲ್ಲಿ ಇದ್ರ ಪಾರ್ಕ್ ಅಲ್ಲಿ. ಈಗ ಏನಾದ್ರೆ ಗಿಡಗಳೆಲ್ಲ ಬೆಳೆದ್ಬಿಟ್ಟು ಮತ್ತೆ ಗಿಡ ಎಲ್ಲ ಬೆಳೆದು ಅಲ್ಲಿ ಸಂಜೆ ಹೊತ್ತ ನಂತರ ಅಲ್ಲಿ ವಿದ್ಯುತ್ ದೀಪದ ಒಳಗಡೆ ಲೈಟ್ಸ್ ಬರ್ತಾ ಇಲ್ಲ. ವಯಸ್ಸಾದವರು ಮಕ್ಕಳೆಲ್ಲ ವಾಕ್ ಮಾಡ್ತಾ ಇದಾರೆ ಮೇಡಮ್. ಅದರಿಂದ ದಯವಿಟ್ಟು ಇಂತ ಒಂದು ಹಿಂದೆ ನಾನೊಂದು ಸಣ್ಣ ವಿಷಯಕ್ಕೆ ಮಾತಾಡ್ತಾ ಇದ್ದೀನಿ. ಆ ಕೆರೆ ಸುತ್ತ ಪಾರ್ಕ್ ಮಾಡಿದ್ರು. ಪಾರ್ಕ್ ಆದ ನಂತರ ಅಲ್ಲಿ ಲೈಟ್ ಇಲ್ಲ. ಆಮೇಲೆ ವನಪಾಲಕರಂತ ಒಬ್ಬ ಮಾಡ್ತೀನಿ ಅಂತಿಲ್ಲ, ಅದು ಮಾಡಿಲ್ಲ. 3 ಹ್ಯಾಂಡ್ ಓವರ್ ಆಗ್ತಾ ಇಲ್ಲ ಮೇಡಮ್. ಹ್ಯಾಂಡ್ ಓವರ್ ಆಗಕ್ಕೆ ಕಾರ್ಪೊರೇಟರ್ ಇಲ್ಲ, ಇಲೆಕ್ಷನ್ ಇಲ್ಲ. ಮುಖ್ಯವಾಗಿ ಇಲ್ಲಿ ಯಾವುದೂ ಅವರಿಗೆ ಮನ್ಸಿಲ್ಲ ಮೇಡಮ್. ಮನಸ್ಸಿದ್ದು ತುಂಬಾ ಕಡಿಮೆ ಇದೆ. ಅವ್ರು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಕೆಲಸಗಳಾಗ್ತಾ ಇತ್ತು. ನನ್ನ ಒಂದೇ ಒಂದು ರಿಕ್ವೆಸ್ಟ್, ಇದಕ್ಕೆಲ್ಲ ಪರಿಹಾರ ಕಾರ್ಪೊರೇಟ್ ಮಸ್ಟ್ ಮೇಡಮ್. ಸರ್, ಈಗ ಅಂದ್ರೆ ಶಾಸಕರದ್ದೇ ಹೋಲ್ಡ್ ಇರ್ಲಿ, ಕಾರ್ಪೊರೇಟರ್ ಯಾಕೆ ಬೇಕು ಅನ್ನೋ ಥಾಟ್ ಇದೆಯಾ ಸರ್ಕಾರಕ್ಕೆ? ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತ ಮೇಡಮ್, ಖಂಡಿತ. ಅದು ಏನಾಗಿದೆ ಅಂದ್ರೆ ಎಲ್ಲಾನು ಅವ್ರಿಗೆ ಏನೇನು ಬರ್ಬೇಕು ಎಲ್ಲ ಶಾಸಕರ ಹತ್ರನೇ ಇರ್ಲಿ. ಈ ಕಾರ್ಪೊರೇಟರ್ ಅವ್ರಿಗೆ ಡಿವೈಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ತರ ತುಂಬಾ ಅವ್ರ ಮನ್ಸಲ್ಲಿದೆ. ಆದ್ರಿಂದ ದಯವಿಟ್ಟು ಈ ಮನ್ಸು ಮಾಡ್ಲಿ ಮೇಡಮ್. ನಂದು ಒಂದೇ ಒಂದು ರಿಕ್ವೆಸ್ಟ್, ಆದಷ್ಟು ಬೇಗ ಈ ಶಾಸಕರಿಂದ ಅದನ್ನು ಮುಕ್ತಿಗೊಳಿಸ್ಬೇಕು. ಎಲ್ಲದಕ್ಕೂ ಈಗ ಏನಾಗಿದೆ ಮೇಡಮ್, ಒಂಥರ ಹೈಕಮಾಂಡ್ ದೂರ ಇಲ್ಲ, ಹತ್ರನೇ ಇದೆ. ಎಲ್ಲ ಶಾಸಕರ ಹತ್ರ ಹೈಕಮಾಂಡ್ ಮಾಡ್ಕೊಂಡಿದ್ದಾರೆ. ಹೌದು, ದಯವಿಟ್ಟು ಮೇಡಮ್ ಆದಷ್ಟು ಬೇಗ ಇದರ ಬಗ್ಗೆ ಒಂದು ಸರ್ಕಾರ, ಈಗ ನಮ್ಮ ಹೊಸ ಸರ್ಕಾರ ಬಂದಿದೆ, ಹೊಸ ಸರ್ಕಾರದಲ್ಲಿ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ಅಟ್ಲೀಸ್ಟ್ ಅವರಾದ್ರೂ ಮನಸ್ಸು ಆಗ್ಬೋದು ಅಂತ ನಾನು ಇದ್ ಮಾಡ್ತಾ ಇದ್ದೇನೆ. ಹೊಸ ಮುಖ್ಯಮಂತ್ರಿ ನಮ್ದು ಕೊನೆಯ ಒಂದು ಆಸೆ ಇದೆ. ಆದಷ್ಟು ಕಾರ್ಪೊರೇಷನ್ ಎಲೆಕ್ಷನ್ ಬೇಗ ಮಾಡಿ ಜನರಿಗೆ ಸಹಕರಿಸಿ
ಒಳ್ಳೇದಾಗ್ಲಿ ಅಂತ ವಿಮುಖ ಅಂತ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ದಿವಾಕರ್ ಸರ್. ಆಮೇಲೆ ಕೊನೆಯದಾಗಿ ಸ್ವಾತಂತ್ರ್ಯ ದಿನ ಶುಭಾಶಯಗಳು ಮೇಡಮ್ ಎಲ್ಲ ನಮ್ಮ ಥ್ಯಾಂಕ್ ಯು ಸರ್. ಎಲ್ಲ ನಮ್ಮ ವೀಕ್ಷಕರಿಗೂ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಉಮಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮೈಸೂರು. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ ಆಗುತ್ತೆ. ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಎಸ್, ಕಾಲ್ ಕಟ್ ಆಗಿದೆ. ಆಗಲೇ ಹೇಳ್ತಾ ಇದ್ರು ದಿವಾಕರ್ ಅವರು ಕೂಡ, ಅಂದರೆ ಏನೆಲ್ಲ ಸಮಸ್ಯೆ ಇದೆ ಅಂತ. ಈ ಕಸದ ಸಮಸ್ಯೆ ಆಗಿರ್ಬೋದು, ಅಥವಾ ಅವರೊಂದು ಪಾರ್ಕ್ ಬಗ್ಗೆ ಹೇಳಿದ್ರು. ಪಾರ್ಕ್ ಏನೋ ಮಾಡಿದ್ರು, ಕೆರೆ ಸುತ್ತ ಎಲ್ಲ ಪಾರ್ಕ್ ಮಾಡಿದ್ದಾರೆ, ಬಟ್ ಅಲ್ಲಿ ಮೇಂಟೆನೆನ್ಸ್ ಇಲ್ಲ ಅಂತ. ಈಗ ಕಸದ ಸಮಸ್ಯೆ ಆಗಿರ್ಬೋದು, ಅಥವಾ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಾವು ಹೋಗಿ ಡೈರೆಕ್ಟ್ ಆಗಿ ಶಾಸಕರ ಹತ್ರನೇ ಹೋಗಿ ಮಾತಾಡೋಕ್ಕಾಗೋದಿಲ್ಲ, ಅವರು ಸಿಗೋದು ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ಕಾರ್ಪೊರೇಟರ್ ಇದ್ರೆ ಎಲ್ಲವೂ ಕೂಡ ಈಸಿಯಾಗಿ ಸಾಗುತ್ತೆ ಅಂತ ಅವರು ಕೂಡ ತಿಳಿಸಿದ್ರು. ಹೀಗಾಗಿ ಈ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅಂತ ಬೆಂಗಳೂರಿನ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಮಾಜಿ ಕಾರ್ಪೊರೇಟರ್ ಬಾಲಾಜಿ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಯಾವಾಗ ಸರ್ಕಾರ ಈ 5 ಪಾಲಿಕೆಯಾಗಿ ಡಿವೈಡ್ ಮಾಡ್ತೀವಿ ಅಂತ ಹೊರಟು, ಆಗ ಈ ಬೆಂಗಳೂರಿನ ಬಗ್ಗೆ ಗೊತ್ತಿರೋರು ಅಥವಾ ತಜ್ಞರು, ಹಾಗೆ ಸ್ವತಃ ನಿಮ್ಮ ನಾಯಕರು NR ರಮೇಶ್ ಅವರು ಕೂಡ ಇದನ್ನ ಅಪೋಸ್ ಮಾಡಿದ್ರು. ಅಂದ್ರೆ ಬೆಂಗಳೂರಿನ ಡಿವೈಡ್ ಮಾಡಬೇಡಿ, ಒಡಿಬೇಡಿ ಅಂತ. ಬಟ್ ಸ್ಟಿಲ್ ಪ್ರಮುಖವಾಗಿ DK ಶಿವಕುಮಾರ್ ಹಾಗೆ ಕಾಂಗ್ರೆಸ್ನವರು ಇಲ್ಲ ಮಾಡೇ ಮಾಡ್ತೀವಿ ಅಂತ ಮಾಡಿದ್ರು. ಬಟ್ ಈಗ 5ರಿಂದ ಮತ್ತೆ 2ಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಇದು 5 ಮಾಡಿದ ಅವೈಜ್ಞಾನಿಕ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ಬರೀ ಬೆಂಗಳೂರನ್ನ 5 ಮಾಡ್ತೀವಿ ಅಂತ ಹೇಳಿದ್ರೆ ಇಡೀ ರಾಜ್ಯನ ಎಷ್ಟು ಭಾಗ ಮಾಡಬೇಕಾಗ್ತದೆ. ಯಾಕಂದರೆ ಒಬ್ಬ ರಾಜ್ಯನ ಒಬ್ಬ ಮುಖ್ಯಮಂತ್ರಿ ಆಳ್ಬೋದು ಅಂತ ಹೇಳಿದ್ರೆ ಬೆಂಗಳೂರನ್ನ ಯಾಕೆ 5 ಜನ ಆಳಬೇಕು? ಇವರು ಸಮಯ ಕೊಲ್ಲಿಕ್ಕೆ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಆಗದೇ ಇರೋದಕ್ಕೆ ಮಾಡಿದಂಥ ಒಂದು ತಂತ್ರ ಇದು. ಈ ತಂತ್ರಕ್ಕೆ ಬಲಿಯಾದವರು ಕಾರ್ಪೊರೇಟರ್ಗಳು. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳೇಬೇಕಾಗತ್ತೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗತ್ತೆ. ಸಫರರ್ ಆಗಿದ್ದು ಕಾರ್ಪೊರೇಟರ್ಸ್ ಮತ್ತು ಸಾರ್ವಜನಿಕರು. ಇವರು ಆರಾಮಾಗಿ ಹೇಳಿದ್ರು, ಮತ್ತು ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳೋದು. ಈಗ ನಮ್ಗೆ ಗೊತ್ತಿತ್ತು ಇದು ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ ದುಡ್ಡೇ ಇಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಇನ್ನು 2-3 ತಿಂಗಳಲ್ಲಿ ದಕ್ಷಿಣ ನಗರ ಪಾಲಿಕೆನೂ ಅದೇ ಸಮಯ ಇದಕ್ಕೆ ಬರೋಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಹಾಗಾಗಿ ಇದು ಮಾಡಿದೆ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಈಗ GBA ಅಂತ ಮಾಡಿ 1 ವರ್ಷ ಕೂಡ ಕಳೆದಿಲ್ಲ, ಅಂದ್ರೆ ಸೆಪ್ಟೆಂಬರ್ಗೆ 1 ವರ್ಷ ಆಗುತ್ತೆ. ಅಷ್ಟು ಬೇಗ ಈ ರೀತಿ 5ರಿಂದ ಮತ್ತೆ 2ಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ಡಿಸಿಷನ್ ಆಗಿರ್ಬೋದು, ಅದನ್ನ ಲಾಂಗ್ ಟರ್ಮ್ಗೆ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಇಲ್ವಾ ಸರ್ಕಾರಕ್ಕೆ? ಹೇಗೆ ಮೇಡಮ್, ಲಾಂಗ್ ಟರ್ಮ್ ತಗೊಂಡೋಗ್ಬೇಕು ಅಂತಲ್ಲ. ಇವ್ರು ಮಾಡೋವಲ್ಲ 5 ಮಾಡೋವಲ್ಲ ಗೊತ್ತಿತ್ತು, 5 ಮಾಡೋಕ್ಕಾಗಲ್ಲ ಅಂತ. ಖಂಡಿತ ಮತ್ತೆ ಯಾಕಂದ್ರೆ 2-3 ತಿಂಗಳಿಂದ 2 ಬರುತ್ತೆ, 2 ಮಾಡಬೇಕು ಅಂತ ಗುಸುಗುಸು ನಡೀತಾನೆ ಇತ್ತು. ಈಗ ಅದಕ್ಕೆ SIRನ ಒಂದು ನೆಪ ತಗೊಂಡಿದ್ದಾರೆ, ರೀಸನ್ ತಗೊಂಡಿದ್ದಾರೆ ಅಷ್ಟೇ. SIR ಇಂದ ಜನಸಂಖ್ಯೆ ಕಮ್ಮಿ ಆಯಿತು ಅಂತ ನೋಡಿ. ಈಗ ಬೆಂಗಳೂರದು 55 ಲಕ್ಷ ಏನು ಬರ್ತಾ ಇದೆ, ಇದು ನಿಜವಾದ ಜನಸಂಖ್ಯೆ ಅಂದರೆ ಮತದಾರರು ಹೇಳ್ಬೇಕಂತ ಹೇಳಿದ್ರೆ. ನಾವು ಬೆಂಗಳೂರಲ್ಲಿ ಪ್ರತಿ ಸತಿ ಚುನಾವಣೆ ಆದಾಗ 40%, 50% ಅಂತ ಆಗ್ತಾ ಇತ್ತು. ಹಾಗಾಗಿ ಬೆಂಗಳೂರಿನ ಜನರಿಗೆ ಚುನಾವಣೆ ಬಗ್ಗೆ ನಿರಾಸಕ್ತಿ ಅಂತ ಅನಿಸ್ತಾ ಇತ್ತು. ಈಗ ನಿಜವಾದ ಸತ್ಯ ಗೊತ್ತಾಗ್ತಾ ಇದೆ. ಸೊ ನಾವು ಈಗ SIR ಮಾಡುವಾಗ ನಮ್ಮ ಕೆಲವು ವಾರ್ಡ್ಗಳಲ್ಲಿ ನಾವು ಹೋದಾಗ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ವಿ. ಅಪಾರ್ಟ್ಮೆಂಟಲ್ಲಿ 40 ಫ್ಲ್ಯಾಟ್ಸ್ ಇದೆ. 1 ಫ್ಲ್ಯಾಟಲ್ಲಿ ಮಾತ್ರ ಅವರು ಇಲ್ಲಿನ ಮತದಾರರು. ಇನ್ನು 39 ಫ್ಲ್ಯಾಟ್ ಮತದಾರರು ನಾವು ಊರಲ್ಲಿದ್ದೆ ಸರ್, ನಮ್ಮದು ಹುಣಸೂರಲ್ಲಿದೆ, ನಮ್ಮದು ಕೋಲಾರಲ್ಲಿದೆ, ಬೆಳಗಾಮಲ್ಲಿದೆ ಅಂತ ಹೇಳ್ತಾರೆ. ಅವ್ರಿಗೆ ನಾವು ಸೌಲಭ್ಯ ಕೊಡಬೇಕಲ್ಲ. ಬೆಂಗಳೂರಲ್ಲಿ ಅವ್ರು ಬಂದಿದ್ದಾಗ ಸೌಲಭ್ಯ ಕೊಡಲೇಬೇಕಾಗ್ತದೆ. ಅವರು ಏನೋ ಒಂದು ದಿವಸ ಕಸದ ಗಾಡಿ ಬರಲಿಲ್ಲ ಅಂದ್ರೆ ಕಸ ಗಾಡಿ ಬರಲಿಲ್ಲ, ನೀರು ಬರಲಿಲ್ಲ ಅಂತ ಹೇಳ್ತಾರೆ, ಪ್ರಾಬ್ಲಮ್ಸ್ ಹೇಳ್ತಾರೆ. ಇದು ಬೆಂಗಳೂರಿನವರ ದೌರ್ಭಾಗ್ಯ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಸರ್, ಈಗ 5ರಿಂದ 2 ಅಂತ ಹೇಳ್ತಾರೆ, ಮತ್ತೆ 1 ಆಗೋ ಸಾಧ್ಯತೆ ಇದೆಯಾ? ಈಗ 200 ವಾರ್ಡ್ ಅಂತ ಹೇಳ್ತಾರೆ. ಈ ಮೊದಲು 198 ವಾರ್ಡ್ ಇತ್ತಲ್ಲ ಮೇಡಮ್. ಸೊ 200 ವಾರ್ಡ್ ಮಾಡೋ ಬದಲು 1 ವಾರ್ಡ್ ಮತ್ತೆ ಯಾಕಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಅಂದ್ರೆ ರಾಜಕೀಯವಾಗಿ ಇರೋರಿಗೆ ಒಂದು ನೆಪ ಏನು ಗೊತ್ತಿತ್ತು ಅಂತ ಹೇಳಿದ್ರು. GB ಆಗಲ್ಲ ನೋಡಿ, ವೈಜ್ಞಾನಿಕವಾಗಿ ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ಮಾಡಿದ್ರೆ 1 ವರ್ಷದೊಳಗಡೆ ಚುನಾವಣೆ ಮಾಡಬೇಕು ಅನ್ನೋದು ಒಂದು ಹೇಳುತ್ತೆ. ಸೊ ಸೆಪ್ಟೆಂಬರ್ಗೆ GB ಆಗಲಿಲ್ಲ ಅಂದ್ರೆ ತಾಂತ್ರಿಕವಾಗಿ ಹೊರಟೋಗುತ್ತೆ GBA. ಸೊ ಮತ್ತೆ BBMP ಪುನಃಸ್ಥಾಪನೆ ಆಗುವಂಥ ಲಕ್ಷಣಗಳು ಜಾಸ್ತಿ ಕಾಣ್ತಾ ಇದೆ. ಸರ್, ಈಗ ಜನರನ್ನ ಕನ್ಫ್ಯೂಸ್ ಮಾಡೋದು ಅಥವಾ ಈ ಕಾರ್ಪೊರೇಟರ್ಗಳು ಇಲ್ದಲೇ ಇರೋ ತರ ಮಾಡೋದು, ಇದು ರಾಜಕಾರಣನ ನಿಮ್ಮ ಪ್ರಕಾರ? ಏನು ಹೇಳ್ತೀರಿ? ನಡೀತಾ ಇರೋದೇ ಅದು, ಸತ್ಯವಾಗಲೂ ನಡೀತಾ ಇರೋದೇ ಅದು. ಯಾಕಂತ ಹೇಳಿದ್ರೆ ಕಾರ್ಪೊರೇಟ್ಸ್ ಬಂದಂಗೆ ಈಗ ದಿವಾಕರ್ ಅವ್ರು ಮಾತಾಡುವಾಗ ಹೇಳ್ತಾರೆ, ಕಾರ್ಪೊರೇಟರ್ಗಳು ಇಲ್ಲದೆ ಇರೋದೇ ಭಾಳಷ್ಟು ಜನ ಶಾಸಕರಿಗೆ ಬೇಕಾಗಿರೋದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನವ್ರು ಬೇಕಾಗಿರೋದೇ ಅದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಚೆನ್ನಾಗಿ ಗೊತ್ತು, ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದ್ರೆ BJP
ಖಂಡಿತವಾಗ್ಲೂ ಬರುತ್ತೆ ಅಂತ. ಸೊ ಹಾಗಾಗಿ ಇವ್ರ ಕಂಟ್ರೋಲ್ ಹೊಟ್ಟೋಗುತ್ತೆ ಬೆಂಗಳೂರು ಮೇಲೆ. BJP ಮತ್ತೆ ಕಂಟ್ರೋಲ್ ತಗೊಳುತ್ತೆ ಅನ್ನೋ ಒಂದು ಭಯನೇ ಇವರಿಗೆ ಅರ್ಧ ಚುನಾವಣೆಗಳನ್ನ ಮುಂದಕ್ಕೆ ತಗೊಂಡೋಗುವಂಥ ಒಂದು ನೆಪ ಮಾಡ್ತಾ ಇದೆ. ಸರ್, ಈಗ 1ರಿಂದ 5 ಮಾಡಿದ್ರು, ಅದಾದ್ಮೇಲೆ ಮತ್ತೀಗ 5ರಿಂದ 2 ಅಂತ ಹೇಳ್ತೀರಲ್ಲ, ಇದಕ್ಕೆ ಪ್ರೋಸೆಸ್ಗೆ ಎಷ್ಟು ದಿನ ಬೇಕಾಗುತ್ತೆ ಸರ್? ಮೇಡಮ್, ಇದನ್ನು ನೀವು ಮಾಡ್ಬೇಕಂದ್ರೆ ಮತ್ತೆ ಇವಾಗ ನೀವು ಮಾಡ್ಬೇಕಂದ್ರೆ ಮತ್ತೆ ಅಧಿವೇಶನದಲ್ಲಿ ಇಡಬೇಕಾಗತ್ತೆ. ಅಧಿವೇಶನದಲ್ಲಿ ಇಟ್ಟು ಅಲ್ಲಿ ಅಪ್ರೂವಲ್ ತಗೊಂಡು ಮತ್ತೆ ಮಾಡಿ ವಾರ್ಡ್ನ ಮರು ವಿಂಗಡಣೆ ಮಾಡಿ ಅದಾದಮೇಲೆ ಮತ್ತೆ ಕ್ಯಾಟಗರಿ ಮಾಡಬೇಕು. ಕನಿಷ್ಠ 6ರಿಂದ 8 ತಿಂಗಳು ಬೇಕೇ ಬೇಕು. ಸೊ ನೆಕ್ಸ್ಟ್ ಇಯರ್ಗೂ ಚುನಾವಣೆ ಆಗಲ್ಲ, ಅಷ್ಟರೊಳಗೆ ಏನೇನಾಗುತ್ತೆ. ಹೌದು ಸರ್, ಈಗ ಸುಪ್ರೀಂ ಕೋರ್ಟು ಈ ರೀಸನ್ನ ಮತ್ತೆ ಒಪ್ಪುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮೇ ಹೇಳಿದ್ರು ಮತ್ತೆ ಯಾವುದೇ ರೀಸನ್ ತರೋ ಹಾಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿತ್ತು ಕೋರ್ಟು. ಸೊ ಮತ್ತೆ ಈ ರೀಸನ್ನ ಅಪ್ರೂವ್ ಮಾಡುತ್ತಾ, ಏನು ಅನ್ಸುತ್ತೆ ನಿಮಗೆ? ಮೇಡಮ್, ಇವರು ಸರ್ಕಾರ ಬಹಳ ಚಾಲಾಕಿನಿಂದ ಕೆಲಸ ಮಾಡ್ತಾ ಇದೆ. ಏನಂತ ಹೇಳಿದ್ರೆ ಈಗ GB ಅಂತ ಹೋದ್ರೆ ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ಸೊ ಅವ್ರು ಏನು ಹೇಳ್ತಾರೆ, SIR ಇದು ನೆಪ ತಗೊಂಡು SIR ನೆಪ ತಗೊಂಡು ಸರ್ ಜನಸಂಖ್ಯೆ ಕಮ್ಮಿ ಆಗಿದೆ, ನಾವು 1 ಕೋಟಿ ಮತದಾರರು ಇಟ್ಕೊಂಡಿದ್ವಿ, ಈಗ 1 ಕೋಟಿ ಇಲ್ಲ 55 ಲಕ್ಷ ಇದೆ. ಸೊ ಮರು ವಿಂಗಡಣೆ ಆಗುತ್ತೆ, ಸಾಮಾಜಿಕ ನ್ಯಾಯ ಅಂತ ತಗೊಂಡೋಗ್ತಾರೆ. ಸಾಮಾಜಿಕ ನ್ಯಾಯ ತೊಂದರೆ ಆಗುತ್ತೆ, ಯಾರಿಗೆ ಬೇಕೋ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಇದನ್ನ ಸಾಮಾಜಿಕ ನ್ಯಾಯ ಮಾಡೋದಕ್ಕೋಸ್ಕರ ಇದನ್ನ ಮತ್ತೆ ಮರು ವಿಂಗಡಣೆ ಮಾಡಿ 2 ಮಾಡ್ತೀವಿ ಅಂತ ಹೇಳಿ ಬಹಳ ತುಂಬಾ ಚಾಲಾಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಗ ಕೋರ್ಟ್ ಕೂಡ ಒಪ್ಪುತ್ತೆ ಅಂತ ಒಪ್ಪಲೇಬೇಕಾಗತ್ತೆ. ಕಾನೂನಾತ್ಮಕ ಪಾಯಿಂಟ್ಸ್ ಹೇಳಿದಾಗ ಕೋರ್ಟ್ ಕೂಡ ಒಪ್ಪಂತ ಕನ್ವಿನ್ಸ್ ಮಾಡ್ತಾರೆ. ಸರ್, ಈಗ ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಉತ್ತರ ಹಾಗೆ ದಕ್ಷಿಣ ಪಾಲಿಕೆಗಳನ್ನ ಮಾಡ್ತಾರೆ ಅಂದ್ರೆ ಉಳಿಸ್ಕೊಳ್ತಾರೆ ಅಂತ. ಹಾಗಾದ್ರೆ ಈ ಬೇರೆ ಪೂರ್ವ ಮತ್ತೆ ಪಶ್ಚಿಮ ಅದ್ರ ಕತೆ ಅದು ಹೆಂಗ್ ಡಿವೈಡ್ ಮಾಡ್ತಾರೆ? ಮೇಡಮ್, ಈಗ ಹಳೇದೇನಿತ್ತು 198 ವಾರ್ಡ್, ಆ 198 ವಾರ್ಡಲ್ಲಿ 100 ವಾರ್ಡ್ ಈ ಕಡೆ 100 ವಾರ್ಡ್ ಆ ಕಡೆ ಮಾಡಿ ಸ್ವಲ್ಪ ಅಕ್ಕಪಕ್ಕದ ಏರಿಯಾಗಳನ್ನ ಸೇರಿಸಿ 200 ವಾರ್ಡ್ ಮಾಡ್ತಾರೆ. ಅಂದ್ರೆ ಈಗ ಆದಾಯ ಬರುವಂತಹ ವಾರ್ಡ್ಗಳನ್ನ ಉಳಿಸ್ಕೊಳ್ಳೋದು ಆತರ ಆರೋಪ ಕೂಡ ಇದೆಯಲ್ಲ? ಇದೆ. ಆದಾಯ ಯಾವ್ದು ಬರುತ್ತೆ ಅದನ್ನ ನೋಡ್ಕೊಳ್ತಾರೆ. ಅಲ್ಲಿ ಏನೇನು ಮಾಡಬೇಕು ಅದನ್ನ ಸೇರಿಸ್ಕೊಂಡು ಅಕ್ಕಪಕ್ಕ ಸ್ವಲ್ಪ ಸೇರಿಸಿ ಅದಕ್ಕೆ 2-3 ವಾರ್ಡ್ ಜಾಸ್ತಿ ಮಾಡಿ ಮಾಡ್ತಾರೆ. ಸರ್, ಈಗ ಅವರು ದಿವಾಕರ್ ಅವರು ಕೂಡ ಹೇಳ್ತಾ ಇದ್ರು ಕಾಲರು, ಅಂದ್ರೆ ಕಾರ್ಪೊರೇಟರ್ ಎಷ್ಟು ಮುಖ್ಯ ಆಗ್ತಾರೆ ಸ್ಥಳೀಯ ಮಟ್ಟದಲ್ಲಿ ಏನೇ ಸಮಸ್ಯೆ ಆಗಿರ್ಬೋದು, ಎಷ್ಟು ಮುಖ್ಯ ಸರ್ ಬೆಂಗಳೂರಿನ ಅಭಿವೃದ್ಧಿಗೆ? ಮೇಡಮ್, ಈಗ ಮನೆಯಲ್ಲಿ ತಂದೆ ತಾಯಿ ಬಿಟ್ಟು ಒಬ್ಬ ಮಗ ಹಿರಿಮಗ ಅಂತ ಇರಬೇಕಾಗತ್ತೆ. ಕಾರ್ಪೊರೇಟರ್ಗಳು ಮನೆಗೆ ಹಿರಿಮಗ ಇದ್ದಂಗೆ, ವಾರ್ಡ್ಗಳು MLAಗಳ ಜೊತೆಲಿ ಒಬ್ಬ ಹಿರಿಮಕ್ಳು ಇದ್ದಾಗ. ಯಾಕಂತ ಹೇಳಿದ್ರೆ ಸಹೋದರರ ಥರ ಅವ್ರ ಯಾಕಂದ್ರೆ ಪ್ರತಿನಿತ್ಯ ಜನ ಇಡೀ ಒಂದು MLA ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ತಗೊಂಡು 2-2.5 ಲಕ್ಷ ಜನ ಇರ್ತಾರೆ ಮತದಾರರು. 2.5 ಲಕ್ಷ ಜನ ಮತದಾರರು ದಿನನಿತ್ಯ ಹೋಗಿ MLA ಭೇಟಿ ಮಾಡೋಕ್ಕಾಗಲ್ಲ, ಸಿಗೋದು ಇಲ್ಲ. ಅಂತಂದ್ರೆ ಈ ವಾರ್ಡ್ಗಳಲ್ಲಿ ಇದ್ದಾಗ ಅವಾಗ ಏನಾಗುತ್ತೆ, ಒಂದು 40-50 ಸಾವಿರ ಜನಕ್ಕೆ ಒಬ್ಬ ಕಾರ್ಪೊರೇಟರ್ ಇರ್ತಾರೆ. ಸೊ ದಟ್ ಅವ್ರಿಗೆ ದಿನನಿತ್ಯ ಕಾರ್ಪೊರೇಟ್ಗೆ ಏನಾದ್ರು ದಿನನಿತ್ಯ ವಾರ್ಡಲ್ಲಿ ಕೆಲಸ ಏನಾಗುತ್ತೆ ಅಂತ ನೋಡೋಂಥದ್ದೇ ಅಲ್ವಾ. ಸೊ ಹಾಗಾಗಿ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂದ್ರೆ ಒಬ್ಬ ಕಾರ್ಪೊರೇಟರ್ ಬೇಕೇ ಬೇಕು. ಕಾರ್ಪೊರೇಟ್ ಇಲ್ದಿದ್ರೆ ಇವಾಗ ನೋಡಿ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ನನ್ನ ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೆ 14 ಕಿಲೋಮೀಟ್ರು, 1.5 ಗಂಟೆ ಆಯಿತು. ಬೆಂಗಳೂರು ಇವತ್ತು ರಜಾ ದಿವಸ ಇಂಥದಲ್ಲೂ 14 ಕಿಲೋಮೀಟರ್ ಬರೋಕ್ಕೆ 1.5 ಗಂಟೆ ಆಯಿತು. ಅಂದರೆ ರಸ್ತೆಗಳು ಅಷ್ಟು ತುಂಬ ನೀಟಾಗಿದೆ. ಸೊ ಹಾಗಾಗಿ ನಾವು ಬರಬೇಕಂತ ಹೇಳಿದ್ರೆ ಈಗ ಅಷ್ಟೊಂದು ಸಮಯ ತಗೊಂಡಿದೆ. ಅದೇ ಕಾರ್ಪೊರೇಟರ್ಗಳು ಇದ್ದಾಗ ಸ್ಥಳೀಯವಾಗಿ ಅಧಿಕಾರಿಗಳ ಮೇಲೆ ಒಂದು ಪ್ರೆಷರ್ ಹಾಕಿ ಕೆಲಸಗಳನ್ನ ಬೇಗವಾಗಿ ಮಾಡೋ ಥರ ಮಾಡ್ತಾರೆ. ಈ ಪಾಪ MLAಗಳಿಗೂ ಅವ್ರವ್ರದ್ದೇ ಆಗೋದು, ಯಾಕಂದರೆ ತುಂಬ ವಿಶಾಲವಾದ ವಿಸ್ತೀರ್ಣವಾದ ಕ್ಷೇತ್ರ ಇರ್ತದೆ. ಅದನ್ನೆಲ್ಲ ನೋಡುವಾಗ ಪ್ರಾಬ್ಲಮ್ ಆಗುತ್ತೆ. ಕಾರ್ಪೊರೇಟ್ ಬೇಕೇ ಬೇಕು ಮೇಡಮ್. ಎಸ್ ಸರ್, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ನಮ್ಮ ಜೊತೆ ನಿಮ್ಮ ಒಪಿನಿಯನ್ ಏನು ಈ ವಿಚಾರದ ಬಗ್ಗೆ ಅಂತ ನಮ್ಮ ಜೊತೆ ಶೇರ್ ಮಾಡಬಹುದು. ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ, ನೀವು ಕಂಡಂತೆ ಬೆಂಗಳೂರಲ್ಲಿ ಸದ್ಯ ಬೆಂಗಳೂರಿನ ಜನರು ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ನೀವು ನೋಡಿದ ಹಾಗೆ? ರಸ್ತೆಗಳೆಲ್ಲ ಅಗದು ಬಿಟ್ಬಿಟ್ಟಿದ್ದಾರೆ. ಒಂದು ಡಿಪಾರ್ಟ್ಮೆಂಟ್ಗೂ ಮತ್ತೊಂದು ಡಿಪಾರ್ಟ್ಮೆಂಟ್ಗೂ ಕೋಆರ್ಡಿನೇಷನ್ ಇಲ್ಲ. ಇವತ್ತು ಟಾರ್ ಹಾಕ್ಕೊಂಡು ಹೋಗ್ತಾರೆ, ಮಾರನೇ ಒಂದು ವಾರಕ್ಕೆ ನೆಕ್ಸ್ಟ್ ವೀಕಿಗೆ BWSSBನವರು BSNLನವರು ಬಂದು ಅಗೀತಾ ಇರ್ತಾರೆ. ಅದ್ರ ಜೊತೆ ಈಗ ಗ್ರೌಂಡ್ ಕೇಬಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿರೋದ್ರಿಂದ ಅವರು ಇಲ್ಲಿ ರಾತ್ರೋರಾತ್ರಿ ಬಂದು ಅಗೀತಾರೆ. ರಾತ್ರೋರಾತ್ರಿ ಅಗಿಬೇಕಂತ ಪಾಪ ಯಾವ ಅಧಿಕಾರಿಗಳಾಗಲಿ ಒಬ್ಬ ಶಾಸಕರಾಗಲಿ ರಾತ್ರೋರಾತ್ರಿ ಹೋಗಿ ನಿಂತ್ಕೊಂಡು ಅದನ್ನು ತಡೆಯೋಕ್ಕಾಗತ್ತೆ. ಹೀಗಾಗಿ ಮತ್ತೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ. ಯಾರು ಟ್ರಾಫಿಕ್ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದೊಂದು ಸಿಗ್ನಲಲ್ಲಿ 3-4 ನಿಮಿಷ ಹೋಗುತ್ತೆ. 3-4 ನಿಮಿಷ ಈ ಕಡೆ ನಮ್ಮ ಕನಕಪುರ ರೋಡಲ್ಲಿ ಕನಿಷ್ಠ 5 ನಿಮಿಷ ಹೋಗುತ್ತೆ. ಬನಶಂಕರಿಗೆ ನಮ್ಮ ಮನೆಗೆ ಬನಶಂಕರಿಗೆ 2 ಕಿಲೋಮೀಟ್ರು.
ನಡ್ಕೊಂಡು ಹೋದ್ರೆ 20 ನಿಮಿಷದಲ್ಲಿ ಹೋಗ್ತೀವಿ, ಕಾರಲ್ಲಿ ಹೋದ್ರೆ 21 ನಿಮಿಷದಲ್ಲಿ ಹೋಗ್ತೀವಿ. ನಡ್ಕೊಂಡು ಹೋಗೋದೇ ಬೆಟರ್ ಅಲ್ವಾ ಹಾಗಾದ್ರೆ? ಈ ಥರ ಸಮಸ್ಯೆಗಳು ಜಾಸ್ತಿ ಇದೆ. ಸೊ ಸದ್ಯಕ್ಕೆ ಕಾವೇರಿ ನೀರು ಗೆದ್ದಲಾರ್ಗೂ ಗೊತ್ತಿರೋ ಹಾಗೆ ಈಗ ಮಳೆ ಇರೋದ್ರಿಂದ ಕಾವೇರಿ ನೀರು ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಈ ಥರ ಎಲ್ಲ ಸಮಸ್ಯೆ, ಟ್ರಾಫಿಕ್ಕು, ರಸ್ತೆಗಳು, ಅಗೆತ, ಇದು ಕಂಟ್ರೋಲ್, ಮತ್ತೆ ಕಸ ಏನಾಗಿದೆ, ನಮ್ಮ ನಾಗರಿಕರದ್ದು ಒಂದು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗುತ್ತೆ ಮೇಡಮ್. ಪೌರ ಕಾರ್ಮಿಕರು ನಮ್ಮ ಥರನೇ ಮನುಷ್ಯರು ಅನ್ನೋದನ್ನ ಮರ್ತೋಗ್ಬಿಟ್ಟಿರ್ತಾರೆ. ರಾತ್ರಿ ಕಸಗಳನ್ನ ಎಲ್ಲೆಲ್ಲಿ ತೊಗೊಂಡೋಗಿ ಕಾರ್ಗಳಲ್ಲಿ, ಟೂ ವೀಲರ್ಗಳಲ್ಲಿ ತೊಗೊಂಬಂದು ಇಟ್ಟು ಬಿಸಾಕಿ ಹೋಗೋದು. ನಾವು ನೈಟ್ ಪೆಟ್ರೋಲಿಂಗ್ ಮಾಡಿಸೋವಾಗ ಎಷ್ಟು ಸತಿ ನೋಡಿದ್ವಿ, ಕಾರವ್ರನ್ನ ನಮ್ಮ ಮಾರ್ಷಲ್ಗಳನ್ನು ಹಿಡಿದು ಪಾಪ ಫೈನ್ ಹಾಕ್ತಾರೆ. ಅವರು ಅದು ಹೇಳ್ತಾರೆ, ಈ ಮನೆ ಮುಂದೆ ಗಾಡಿ ಬಂದಿಲ್ಲ ಅಂತ ರೂಪ ಹಾಕ್ತಾರೆ. ಅಂದರೆ ಮನೆ ಮುಂದೆ ಗಾಡಿ ರೀಸನ್ ಹೇಳೋದು ಬಿಡಬೇಕು. ಅಟ್ಲೀಸ್ಟ್ ಸೆಗ್ರಿಗೇಟ್ ಮಾಡಿ ಅವ್ರು ಒಣ ಕಸ, ಹಸಿ ಕಸ ತೆಗೆದಿಟ್ಟು ಪೌರ ಕಾರ್ಮಿಕರಿಗೆ ತಿಳಿಸಿದ್ರೆ ಅವ್ರು ಬಂದು ತಗೊಂಡಿರ್ತಾರೆ. ನಾವು ಅವ್ರ ಮನುಷ್ಯತ್ವದಿಂದ ಫಸ್ಟ್ ನೋಡಬೇಕು. ಪೌರ ಕಾರ್ಮಿಕರು ಮನುಷ್ಯರು ನಮ್ಮ ಥರನೇ ಇರೋದು ನೋಡಿದ್ರೆ ಅರ್ಧ ಕಸ ಕಮ್ಮಿ ಆಗ್ತದೆ. ಈಗ ಹೊಸದಾಗಿ ಟೆಂಡರ್ಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದು ಯಾವಾಗ ಟೆಂಡರ್ಗಳು ಯಾರು ತಗೊಂಡಿದ್ದಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಸುಮಾರು ದಿನಗಳಿಂದ ಹಳಬರು ಹೇಳಿದ್ರೆ ಹಣ ನಮ್ಮ ಕಾಸು ಬಂದಿಲ್ಲ, ನಮ್ಮ ಬಿಲ್ಗಳಾಗಿಲ್ಲ ಅಂತ ಅವರು ಕಮ್ಮಿ ಗಾಡಿಗಳು ಕೊಡ್ತಾರೆ. ಸೊ ಇರೋದಲ್ಲೇ ಎಲ್ಲ ಮ್ಯಾನೇಜ್ ಮಾಡಬೇಕು. ಸೊ ಈ ಸಮಸ್ಯೆಗಳಿದೆ ಮೇಡಮ್. ಇದು ಸರ್ಕಾರ ಎಚ್ಚೆತ್ಕೋಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರು ಈಗ ಗಾರ್ಬೇಜ್ ಸಿಟಿ ಆಗ್ತೀವಿ. ಮಳೆಗಾಲ ಸ್ಟಾರ್ಟ್ ಆಗಿರೋದು ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಮಳೆಗಾಲ ಸ್ಟಾರ್ಟ್ ಆಗಿರೋದು ಕಸ ರೋಡ್ ಸೈಡಲ್ಲಿ ಕಸ ಹಾಕಿರೋದು, ಮಳೆ ಬಿದ್ದಿದ ತಕ್ಷಣ ವಾಸನೆ ಶುರು ಆಗುತ್ತೆ. ಕಾಯಿಲೆಗಳು, ಸೊಳ್ಳೆಗಳು, ಇಲಿಗಳು, ಈ ಥರ ಎಲ್ಲ ಆಗ್ತಾರೆ. ಸರ್, ಈಗ ಮತ್ತೊಂದು ಮಳೆ ಬಂದ್ರೆ ಬೆಂಗಳೂರು ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗುತ್ತೆ. ಎಲ್ಲಾ ಕಡೆ ನೀರು, ಎಲ್ಲಾ ಕಡೆ ರಸ್ತೆ ಮೇಲೆಲ್ಲ ನೀರು ಬರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಈ ರಸ್ತೆ ಆಗಿದ್ದು ನೀವು ಹೂಳೆ ಎತ್ತಿಲ್ಲ, ಕಾಲುವೆ ಚರಂಡಿಗಳು ಹೂಳೆ ಎತ್ತಿಲ್ಲ. ಹೂಳೆ ಎತ್ತದೇ ಇರೋದ್ರಿಂದ ಚರಂಡಿಗಳಲ್ಲಿ ನೀರು ಹೋಗಲ್ಲ. ಉದಾಹರಣೆಗೆ ನೆನ್ನೆ ನಾಯಂಡಹಳ್ಳಿನಲ್ಲಿ ರಿಂಗ್ ರೋಡ್, ಔಟರ್ ರಿಂಗ್ ರೋಡ್ ಪಾಸ್ ಆಗ್ಬೇಕಂತ ಹೇಳಿದ್ರೆ ನಾವು JP ನಗರ್ ಸಿಗ್ನಲ್ಲಿಂದ ನಾಯಂಡಹಳ್ಳಿ ಜಂಕ್ಷನ್ ಹೋಗೋಷ್ಟೊತ್ತಿಗೆ 1.5 ಗಂಟೆ ಆಯಿತು. ವಾಟರ್ ಚೋಕ್ ಆಗಿದೆ. ನೀವು ದಿನನಿತ್ಯ ನೀವೇ ಟಿವಿನಲ್ಲಿ ತೋರಿಸ್ತಾ ಇರ್ತೀರಿ, ಪತ್ರಿಕೆಗಳು ಓದ್ತಾ ಇರ್ತೀವಿ. ಸೊ ಈ ರೋಡು ಸದಾಶಿವನಗರ ಅಂತ ರಸ್ತೆಗಳಲ್ಲೇ, ಆರಂತ ಬಡಾವಣೆಗಳಲ್ಲಿ ಎಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ VIP ಸೆಲೆಯಲ್ಲಿದ್ದಾರೆ, ಆ ಏರಿಯಾಗಳಲ್ಲೇ ಸಮಸ್ಯೆಗಳಿದೆ. ನೀರು ಚೋಕ್ ಆಗ್ತಾರೆ, ಮರಗಳು ಬೀಳೋದು. ಸೊ ಇದನ್ನೆಲ್ಲ ನೋಡೋಕೊಳ್ಳೋಂಥ ಸಮಸ್ಯೆಗಳಿದೆ. ಇದನ್ನ ಯಾರು ನೋಡೋಕ್ಕಾಗಲ್ಲ, ನೋಡ್ತಾ ಇಲ್ಲ. ಅಂದ್ರೆ ಸರ್, ಈಗ ಶಾಸಕರದ್ದೇ ಹೋಲ್ಡ್ ಇರ್ಲಿ, ಕಾರ್ಪೊರೇಟರ್ಗಳು ಯಾಕೆ ಬೇಕು ಅನ್ನೋ ಥಾಟ್ ಇದೆಯಾ ಹೇಗೆ? ಖಂಡಿತ ಇದು ಮೆಜಾರಿಟಿ ಆಫ್ ದ ಶಾಸಕರಿಗೆ ಇದಿದೆ. ಯಾಕಂತ ಹೇಳಿದ್ರೆ ಏನಿದ್ರು ಜನ ನಮ್ಮ ಹತ್ರ ನೇರವಾಗಿ ಬರಲಿ ಅನ್ನೋದು ಇರುತ್ತೆ. ಅದರಲ್ಲಿ ಈಗ ಏನಾಗುತ್ತೆ, ಕೆಲವು ಶಾಸಕರಿದ್ದಾರೆ, ಅವರೆಲ್ಲರೂ ಚುನಾವಣೆಗಳು ಬರಲ್ಲ ಪಾಪ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಅನುಕೂಲ ಆಗಲಿ ಅನ್ನೋಂಥ ಮೈಂಡ್ ಸೆಟ್ ಇರ್ತಕ್ಕಂಥ ಶಾಸಕರು ಇದ್ದಾರೆ, ಇಲ್ಲ ಅಂತಲ್ಲ. ಮೆಜಾರಿಟಿ ಅದರಲ್ಲೂ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರಿಗಂತೂ ಚುನಾವಣೆನೇ ಬೇಡ, ನಾವು ಇದರಲ್ಲಿ ನಾವೇ ಮಾಡೋಣ ಅನ್ನೋಂಥದ್ದು ಇದೆ ಮೇಡಮ್. ಅಂದರೆ ಸರ್, ಈಗ ಮತ್ತೊಂದು ಕಡೆ ವಿರೋಧ ಪಕ್ಷ ಆಗಿ BJP ಎಲ್ಲೊಂದು ಕಡೆ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ವಿರೋಧ ಪಕ್ಷ ಏನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು, ಆ ಚೌಕಟ್ಟಲ್ಲಿ BJP ಕೆಲಸ ಮಾಡ್ತಾ ಇದೆ. ಚೌಕಟ್ಟಲ್ಲಿ ಕೆಲಸ ಈಗ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ, ಇವಾಗ ಅಧಿವೇಶನದಲ್ಲೂ ಆಗಲಿ ಇನ್ನೊಂದಾಗಲಿ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳು ಮಾಡೋದಕ್ಕೆ, ಹೋರಾಟಗಳು ಮಾಡೋದಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಮಾಡ್ತಾ ಇಲ್ಲ ಅಂತಲ್ಲ. ಅದೇ ಏನಾಗುತ್ತೆ, ಇದು ದಪ್ಪ ಚರ್ಮದ ಸರ್ಕಾರ. ಈಗ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ವಿಧಾನ ಪರಿಷತ್ನ ಸಭಾಪತಿಗಳನ್ನ ರೆಸಿಗ್ನೇಷನ್ ತಗೊಂಡಿದ್ದೇವೆ ಹೇಳಿ, ಇದೇ ಒಂದು ಉದಾಹರಣೆ. ಯಾಕಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಎಲ್ಲದಕ್ಕೂ ರೆಡಿ ಇರ್ತಾರೆ. ನಾವು ಕಾನೂನು ಚೌಕಟ್ಟು ಬಿಟ್ಟು ಹೋಗೋಕ್ಕಾಗಲ್ಲ, ಬಟ್ ಅವ್ರು ಕಾನೂನು ಚೌಕಟ್ಟು ಅವ್ರು ಯಾವ್ದು ಬಿಟ್ಟು ಹೋಗೋದಕ್ಕೆ ಅವ್ರು ರೆಡಿ ಇರ್ತಾರೆ. ಇದೇ ವ್ಯತ್ಯಾಸ. BJPಗೂ ಕಾಂಗ್ರೆಸ್ ವ್ಯತ್ಯಾಸ ಏನಂತ ಹೇಳಿ ಇದೇ ವ್ಯತ್ಯಾಸ ಅಷ್ಟೇ. ಅವ್ರ ಕಾನೂನು ಚೌಕಟ್ಟು ಬೇಡವಾ, ನಮಗೆ ನಮ್ಮ ಕೆಲಸ ಆಗಬೇಕು ಅಂತ ಮಾಡ್ಕೊಳ್ತಾರೆ. ನಮ್ಮವರು ಒಂದು ಪಾಲಿಶ್ಡ್ ವೇನಲ್ಲಿ ಹೋಗ್ತಾ ಇದೆ. ಅದೇ ಹಾಗಾಗಿ ಜನಕ್ಕೆ ಒಂದು ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇದೆ ಅಷ್ಟೇ. ಸರ್, ಈಗ ಹೊಸ CM ಅವರ ಆಡಳಿತ ವೈಖರಿಗೆ ಏನು ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನು? ಮೇಡಮ್, ಇದು ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ. ಈ ರಸ್ತೆ ಬದಿ ಫುಟ್ಪಾತ್ ಇರುವಂಥದ್ದು ಒಳ್ಳೆ ಕೆಲಸನೇ. ಅದ್ರ ಬಗ್ಗೆ ಎಲ್ಲರೂ ಒಂದು ಸ್ವಲ್ಪ, ಯಾಕಂದ್ರೆ ಹಳೆ ಬೆಂಗಳೂರು ಪ್ರಾಂತ್ಯದಲ್ಲಿ ಉದಾಹರಣೆ ಗಾಂಧಿ ಬಜಾರ್ ಆಗಲಿ, ಮಲ್ಲೇಶ್ವರಂ ಆಗಲಿ, ಜಯನಗರ 4 ಬ್ಲಾಕಲ್ಲೇ ಆಗಲಿ, ಇವೆಲ್ಲೇ ಹೋಗ್ಬೇಕಾದ್ರೂ ಓಡಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದನ್ನು ಕೃಷ್ಣ ಬೈರೇಗೌಡರು ಒಂದು ಇನಿಷಿಯೇಟಿವ್ ತೊಗೊಂಡು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಟ್ ಹಾಗೆ ಒಳ್ಳೇದು ಅಂತ ಹೇಳಿದಾಗ, ಹಾಗೆ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳು ರಾಜೀನಾಮೆ ತೊಗೊಂಡಿದ್ದು ಅದು ಸರಿ ಇಲ್ವಲ್ಲ.
ಆ ಥರ ಮಾಡೋದು ಸರಿ ಇಲ್ವಲ್ಲ. ನಾವು ಒಂದು ಕಡೆ ಸರಿ ಅನ್ನೋವಾಗ ಇನ್ನೊಂದು ಕಡೆ ನೀವು ಇಂಥ ಕೆಲಸ ಮಾಡೋದು ತಪ್ಪಲ್ವಾ? ಅವರು ಸಾಂವಿಧಾನಿಕ ಹುದ್ದೆಯಲ್ಲಿರೋರನ್ನ ಯಾವ ರೀತಿ ಗೌರವಯುತವಾಗಿ ನಡೆಸ್ಕೋಬೇಕು ಅನ್ನೋದನ್ನು CM ಅವರು ನೋಡ್ಕೋಬೇಕಲ್ವಾ. ಒಂದು 10-15 ಜನ ಹೋಗ್ಬಿಟ್ಟು ರಾಜೀನಾಮೆ ಪತ್ರ ತಗೊಂಡಾಗ ಸೈನ್ ಹಾಕಿ ಅಂತ ಹೇಳಿದ್ರೆ ಇಟ್ಸ್ ಬ್ಲ್ಯಾಕ್ ಮೇಲ್ ಅಲ್ವಾ. ಸರ್, ಈಗ ಮತ್ತೊಂದು ಕಡೆ ಈಗ DK ಶಿವಕುಮಾರ್ ಅವರು ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಆ 1 ವೀಕ್ ಏನಿತ್ತು ಕಂಪ್ಲೀಟ್ ಸ್ಪೀಡಾಗಿ ಹೋಗ್ಬಿಟ್ರು ಅವರು. ಬಟ್ ಈಗ ಎಲ್ಲೋ ಒಂದು ಕಡೆ ಏನೇ ವಿಚಾರ ಆದರೂ ಕೂಡ ಇಲ್ಲ ಹೈಕಮಾಂಡ್ ಕೇಳಬೇಕು, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಡೆಲ್ಲಿಗೆ ಹೋಗೋದು, ಅಲ್ಲಿ ಕೈ ಕಟ್ಕೊಂಡು ನಿಲ್ಲುವಂಥ ಪರಿಸ್ಥಿತಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಈಗ ಮಂತ್ರಿಗಳನ್ನ ನೇಮಕಾತಿ ಆಗಲಿ, ಅವರಿಗೆ ಕೊಡಬೇಕಾಗಿರೋ ಅಲೋಕೇಶನ್ಸ್ ಆಗಲಿ, ಇದು CM ಅವರ ಪರಮಾಧಿಕಾರ ಅಂತ ನಾವು ಮೊದಲೆಲ್ಲ ಅಂದ್ಕೊಳ್ತಾ ಇದ್ದಿದ್ದು ಅದೇ. ಬಟ್ ಈ ಸರ್ಕಾರ ಬಂದ ಮೇಲೆ CM ಕೈಲಿ ಏನೂ ಇಲ್ಲ, ಎಲ್ಲದಕ್ಕೂ ಹೈಕಮಾಂಡ್ ಮೇಲೇ, ಹೈಕಮಾಂಡ್ ಮರ್ಜಿ ಮೇಲೇ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಒಂದು ಯಾವುದೇ ಮಂತ್ರಿಗೆ ಒಂದು ಅಲೋಕೇಶನ್ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿಂದ ಹೈಕಮಾಂಡ್ನಿಂದ ಏನು ಹೇಳ್ತಾರೆ ಅದನ್ನು ಕೇಳೋಂಥ ಪರಿಸ್ಥಿತಿ ಇದೆ. ಅದನ್ನು ನೋಡಿದ್ರೆ DK ಶಿವಕುಮಾರ್ ಅವರು, ಅದು ನಮ್ಮ ಹಳೆ DK ಶಿವಕುಮಾರ್ ಅವ್ರು ನೋಡೋಕ್ಕೂ ಈಗಿನ DK ಶಿವಕುಮಾರ್ ಅವ್ರು ನೋಡೋಕ್ಕೂ ಭಾಳ ವ್ಯತ್ಯಾಸ ಕಾಣ್ತಾ ಇದೆ. ಆಗ ಇದ್ದಂಥ ಒಂದು ಧೈರ್ಯ, ಒಂದು ಇದು ಈಗ ಸ್ವಲ್ಪ ಕಮ್ಮಿ, ಅಂದರೆ ಪಾಲಿಸ್ಟ್ ವೇನಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಆಗಿನ DK ಶಿವಕುಮಾರ್ಗೂ ಈಗಿನ DK ಶಿವಕುಮಾರ್ ಅಜಗಜಾಂತರ ವ್ಯತ್ಯಾಸ ಇದೆ. ಆವಾಗ ಒಂದು ಡಿಸಿಷನ್ನ ಬೋಲ್ಡಾಗಿ ತಗೊಳ್ತಾ ಇದ್ದಾರೆ, ಈಗ ಅದು ತಗೊಳ್ಳೋ ಪರಿಸ್ಥಿತಿ ಇಲ್ಲ. ಜೊತೆಯಲ್ಲಿ ಒಳೆಯೇಟಿ ಏನಿದೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವ್ಯವಹಾರಗಳು, ಈಗ ಉದಾಹರಣೆಗೆ ನೋಡಿ ಸಿದ್ದರಾಮಯ್ಯನವರು ಮೊನ್ನೆ ಅಸೆಂಬ್ಲಿಗೆ ಹೋಗಲಿಲ್ಲ ಅವರಿರೋ ಕೋಪಕ್ಕೆ. ಸೊ ಇದೆಲ್ಲ ತಡ್ಕೋಬೇಕು ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ತಡ್ಕೊಳ್ಳೋದಕ್ಕೆ ಅವ್ರಿಗೂ ಕಷ್ಟ ಆಯ್ತು. ಸೊ ಇದೆಲ್ಲ ಸಮಸ್ಯೆಗಳು DK ಶಿವಕುಮಾರ್ ಆಂತರಿಕವಾಗಿ ತುಂಬ ಸಮಸ್ಯೆಗಳಿದೆ ಮುಖ್ಯಮಂತ್ರಿಗಳಿಗೆ, ಅದನ್ನು ಎದುರಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಎಸ್ ಸರ್, ಇನ್ನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಈಗ ಫಸ್ಟು ಯಾವಾಗ 5 ಪಾಲಿಕೆಯಾಗಿ ಡಿವೈಡ್ ಮಾಡ್ತಾರೆ ಅಂತ ಹೊರಟಿದ್ರು, ಆಗ ಇದಕ್ಕೆ ಸಾಕಷ್ಟು ಜನ ಅಪೋಸ್ ಮಾಡಿದ್ರು. ಅಂದ್ರೆ ಇದು ವೈಜ್ಞಾನಿಕವಾಗಿ ಸರಿ ಆಗೋದಿಲ್ಲ ಅಂತಲೂ ಕೂಡ ಒಪಿನಿಯನ್ಸ್ ಬಂದಿತ್ತು. ಹಾಗೆ ಕಾಂಗ್ರೆಸ್ನವರು ಕೂಡ ಇದನ್ನ ಅಪೋಸ್ ಮಾಡಿದ್ರು. ಬಟ್ ಅದಾದ್ಮೇಲೆ 5 ಪಾಲಿಕೆ ಆಯ್ತು, ಈಗ ಮತ್ತೆ ವಾಪಸ್ 2 ಪಾಲಿಕೆಯನ್ನ ಉಳಿಸ್ಕೊಳ್ತಾರೆ ಎನ್ನುವಂತ ಮಾಹಿತಿ. ಸೊ ಯಾವ ಕಾರಣಕ್ಕಿದು, ಹಾಗೆ ಮುಂದೆ ಎಲೆಕ್ಷನ್ ನಡೆಯುತ್ತಾ ಇಲ್ವಾ, ಏನು ಅಂತ? ಸಿಂಚನ, ಈ ಪಾಲಿಕೆಗಳನ್ನ ಏನು ವಿಂಗಡಣೆ ಮಾಡೋ ಸಂದರ್ಭದಲ್ಲೇನೆ ತಾವು ನೋಡಿರ್ಬೋದು, ಬೆಂಗಳೂರನ್ನ ವಿಭಜನೆ ಮಾಡೋದು ಬೇಡ, ಯಾಕಂದ್ರೆ ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಕೋನದಲ್ಲಿ ನಿರ್ಮಾಣ ಆಗಿರುವಂತಹ ಬೆಂಗಳೂರನ್ನ ಒಡೆಯೋದು ಬೇಡ ಅನ್ನುವಂತ ಉದ್ದೇಶ ಇಟ್ಕೊಂಡು ಇಡೀ ಬಿಜೆಪಿ ಅವಾಗ ಪ್ರೊಟೆಸ್ಟ್ ಅನ್ನ ಮಾಡಿದ್ದು ನಾವು ನೋಡಿದ್ದೇವೆ. ಆದ್ರೂ ಕೂಡ ಸರ್ಕಾರ ಹೇಳಿದ್ದಂದ್ರೆ ಆಡಳಿತ ವಿಕೇಂದ್ರೀಕರಣ ಮಾಡಿದ್ರೆ ಮಾತ್ರನೇ ಅತ್ಯುತ್ತಮವಾದಂತಹ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ. ಬೆಂಗಳೂರು ಬಹಳ ವಿಸ್ತೃತವಾಗಿ ಬೆಳೆದ್ಬಿಟ್ಟಿದೆ. ಜೊತೆನಲ್ಲಿ ಬೆಂಗಳೂರು ಇದೆಯಲ್ಲ, ಇದು GBA ಆಗೋಕೆ ಮೊದಲು ಈಗ ಬೆಂಗಳೂರು BBMP ಇತ್ತಲ್ಲ, ಆಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೇಗಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. 110 ಹಳ್ಳಿಗಳು ಏನಿದೆ ಬೆಂಗಳೂರಿನ ಸುತ್ತಮುತ್ತ, ಆ 110 ಹಳ್ಳಿಗಳನ್ನ ಹೊಸದಾಗಿ ಈ ಹಳೆ ಬೆಂಗಳೂರು ಏನಿತ್ತು ಆ ಪ್ರದೇಶಕ್ಕೆ ಸೇರಿಸಲ್ಪಟ್ಟ ನಂತರ ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗುತ್ತೆ. ಆ ಸಂದರ್ಭದಲ್ಲಿ 198 ವಾರ್ಡ್ಗಳು ಕ್ರಿಯೇಟ್ ಆಗ್ತದೆ. ಆ BBMP ಆದ ನಂತರ ಆ BBMPಯನ್ನ ಆಡಳಿತವನ್ನ ನಡೆಸುವಂತಹ ಸಂದರ್ಭದಲ್ಲಿ ಹಲವು ಮೇಯರ್ಗಳು ಬಂದ್ರು, ಆಡಳಿತ ಕೂಡ ನಡೀತು. ಆದ್ರೆ ಹಲವು ಸಮಸ್ಯೆಗಳು ಹಾಗೆ ಉಳಿತು. ತದನಂತರ ಸರ್ಕಾರ ಹೇಳಿದ್ದಂದ್ರೆ BBMP ಇನ್ನ GBA ಮಾಡಿದ್ರೆ, ಗ್ರೇಟರ್ ಮಹಾ ಬೆಂಗಳೂರು ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿದ್ರೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ. ಅಂದ್ರೆ ಹೆಸರುಗಳನ್ನ ಬದಲಾಯಿಸೋದೇ ಸಮಸ್ಯೆಗೆ ಪರಿಹಾರನ ಅನ್ನುವಂತಹ ವಿರೋಧಾಭಾಸ ಕೂಡ ಅವಾಗ ಚರ್ಚೆಗೆ ಬಂತು. ಆದ್ರೂ ಕೂಡ ಪಟ್ಟು ಬಿಡದಲೆ ಇಲ್ಲ, ನಾವು 198 ವಾರ್ಡ್ಗಳನ್ನ 300ಕ್ಕೂ ಹೆಚ್ಚು ವಾರ್ಡ್ಗಳಾಗಿ ಡಿವೈಡ್ ಮಾಡ್ತೀವಿ, ಇವತ್ತಿನ ಜನಸಂಖ್ಯೆಗೆ ತಕ್ಕಂತೆ 5 ಪಾಲಿಕೆಗಳನ್ನಾಗಿ ಮಾಡ್ತೇವೆ ಅಂತೇಳಿ ಕಮಿಟಿ ಫಾರ್ಮೇಶನ್ ಮಾಡಿದ್ರು. ಆ ನಂತರ ಏನು ಕಮಿಟಿ ಫಾರ್ಮೇಶನ್ ಆಯ್ತು, ಅದಕ್ಕೆ ಸಂಬಂಧಪಟ್ಟಂತೆ ಹಲವು ದೂರು ದುಮ್ಮಾನಗಳನ್ನ ಕೇಳಲಿಕ್ಕೆ ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಕೂಡ ಫಾರ್ಮ್ ಮಾಡ್ತಾರೆ. ಅಂದ್ರೆ ಈ ಯಾವ ರೀತಿಯಾಗಿ 5 ಪಾಲಿಕೆಗಳನ್ನ ಮಾಡಬೇಕು ಅನ್ನೋದ್ರ ಕುರಿತಂತೆ. ಇದಕ್ಕೆ ಸಂಬಂಧಪಟ್ಟಂತೆ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಸಮಿತಿನಲ್ಲಿ ತುಷಾರ್ ಗಿರಿನಾಥ್ ಅವರು ಇದ್ರು, ಹಲವು IAS ಅಧಿಕಾರಿಗಳು ಕೂಡ ಇದ್ರು, GBA ಕಮಿಷನರ್ ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಅವರು ಇದ್ರು. ಎಲ್ಲರೂ ಕೂಡ ಬಹಳಷ್ಟು ನಾವು ಇದು ಮಾಡಿದ್ದೇವೆ, ನಾವು ಅಧ್ಯಯನ ಮಾಡಿದ್ದೇವೆ, ಬಹಳ ಟೈಮ್ ತಗೊಂಡ್ವಿ, ಎಲ್ಲಾ ಅಧಿಕಾರಿಗಳ ಒಂದು ಅಧ್ಯಯನ ಎಲ್ಲ ನಂತರ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆದ ನಂತರ ಕೂಡ 5 ಪಾಲಿಕೆಗಳನ್ನ ಕೊನೆಗೂ ಮಾಡೇ ಬಿಟ್ರು. ಈಗ 5 ಪಾಲಿಕೆಗಳಿಗೆ ಪ್ರತ್ಯೇಕವಾಗಿ ಆಡಳಿತ ಕೇಂದ್ರ ಕಚೇರಿಗಳನ್ನು ಕೂಡ ನಾವು ಮಾಡ್ತೇವೆ, ಹೊಸ ಜಾಗಗಳನ್ನ ಹುಡುಕ್ತಿದ್ದೇವೆ, ಕಟ್ತಿದ್ದೇವೆ ಅನ್ನುವಂತ ವಿಚಾರವನ್ನು ಕೂಡ CM ಅವರು ಅವಾಗ ಹೇಳ್ತಾನೆ ಇದ್ರು. 5 ಪಾಲಿಕೆಗಳಿಗೆ 5 ಕಮಿಷನರು, 5 ಕಮಿಷನರ್ ಜೊತೆನಲ್ಲಿ ಇವ್ರ ಮೇಲ್ಗಡೆ ಚೀಫ್ ಕಮಿಷನರ್, ಈ 5 ಕಮಿಷನರ್ ಕೆಳಗಡೆ ಚೀಫ್ ಇಂಜಿನಿಯರ್, ಇದಕ್ಕೆ ಮತ್ತೆ ಅಭಿವೃದ್ಧಿ ಆಯುಕ್ತರು, ಜಾಯಿಂಟ್ ಕಮಿಷನರ್, AE, AEE ಇವರೆಲ್ಲರೂ ಕೂಡ ಈಗ ನೇರವಾಗಿ ಇದ್ರು. ಆದ್ರೆ
5 ಆಯ್ತು ವಿನಃ ಸಮಸ್ಯೆ ಪರಿಹಾರ ಆಯ್ತಾ? ಸಮಸ್ಯೆ ಪರಿಹಾರ ಆಗ್ಲೇ ಇಲ್ಲ. ಯಾಕಂದ್ರೆ 5 ಆಡಳಿತವನ್ನ ಮಾಡೋ ಸಂದರ್ಭದಲ್ಲಿ 5 ಪಾಲಿಕೆಗಳಿಗೆ ಸ್ವಂತ ಆಡಳಿತ ಶಕ್ತಿಯನ್ನ ಪಡೆಯುವಂತ ಶಕ್ತಿ ಕೂಡ ಬೆಳೆಸ್ಕೋಬೇಕಾಗತ್ತೆ. ಆರ್ಥಿಕ ಶಕ್ತಿ ಬೇಕಲ್ಲ. ಆಯಾ ಪಾಲಿಕೆಗಳು ತಮ್ಮ ಸ್ವಂತ ಆರ್ಥಿಕ ಶಕ್ತಿಯ ಮೇಲೆ ತಮಗೆ ಬರುವಂತ ತೆರಿಗೆ ಆದಾಯದ ಮತ್ತೆ ಇತರ ಆದಾಯ ಮೂಲಗಳ ಮೂಲಕ ಸ್ವಯಂ ಅವರು ಆಡಳಿತ ಮಾಡುವಂತ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಆದ್ರೆ ಆಗಿದ್ದೇನು ಸಿಂಚನ, ಏನಾಯ್ತು ಅಂತಂದ್ರೆ ವೆಸ್ಟ್ ಏನು ಪಾಲಿಕೆ ಇದೆ ಬೆಂಗಳೂರಿನಲ್ಲಿ, ಬೆಂಗಳೂರು ಪಶ್ಚಿಮ ಪಾಲಿಕೆಗೆ ದುಡ್ಡೇ ಬರ್ಲಿಲ್ಲ. ಒಂದು ತಿಂಗಳು ಸಂಬಳ ಕೊಡ್ಲಿಕ್ಕೆ ಕಷ್ಟ ಆಗುವಂತ ಸಂದರ್ಭ ಕೂಡ ಬಂತು. ಆ ಸಂದರ್ಭದಲ್ಲೂ ಚರ್ಚೆ ಆಯ್ತು. ಯಾಕಂದ್ರೆ ಕೆಲವು ಏರಿಯಾಗಳಲ್ಲಿ ಹೆಚ್ಚು ತೆರಿಗೆ ಬರುತ್ತೆ, ಕೆಲವು ಏರಿಯಾಗಳಲ್ಲಿ ತೆರಿಗೆ ಬರೋದಿಲ್ಲ, ಕಡಿಮೆ ತೆರಿಗೆ ಬರುತ್ತೆ. ಈ ತೆರಿಗೆಯನ್ನ ಹೇಗೆ ಹಂಚಬೇಕು ಸಮಾನವಾಗಿ ಅನ್ನೋದ್ರ ಬಗ್ಗೆ ಕೂಡ ಈ 5 ಪಾಲಿಕೆಗಳನ್ನ ಡಿವೈಡ್ ಮಾಡ್ಬೇಕಾದ್ರೆ ಬಹಳಷ್ಟು ಚರ್ಚೆ ನಡೆಯುತ್ತೆ. ಯಾಕಂದ್ರೆ ಕೆಲವು ಒಂದು ಏನು ಬೆಲ್ಟ್ ಗಳಲ್ಲಿ ಬಹಳಷ್ಟು ಹೆಚ್ಚು ರೆವಿನ್ಯೂ ಬರುತ್ತೆ. ಈಗ ಉದಾಹರಣೆಗೆ ತಗೊಂಡ್ರೆ ಪೂರ್ವಕ್ಕೆ ಹೋದ್ರೆ ಹೆಚ್ಚು ಅಲ್ಲಿ ಲ್ಯಾಂಡ್ ವ್ಯಾಲ್ಯೂನು ಜಾಸ್ತಿ, ತೆರಿಗೆನೂ ಕೂಡ ಜಾಸ್ತಿ ಇದೆ. ಇನ್ನ ನೀವು ಲೆಫ್ಟಿಗೆ ಬಂದ್ರೆ ಉತ್ತರ ಏರ್ಪೋರ್ಟ್ಗೆ ಹತ್ರ ಇರುವಂತದ್ದು, ಅಲ್ಲೂ ಕೂಡ ಲ್ಯಾಂಡ್ ರೇಟ್ ಜಾಸ್ತಿ, ಅಲ್ಲೂ ಕೂಡ ರೆವಿನ್ಯೂ ಬರುತ್ತೆ. ಇನ್ನು ಸೆಂಟ್ರಲ್ಲು ಅದು ಕೋರ್ ಏರಿಯಾ ಆಯ್ತು ಬೆಂಗಳೂರಿಂದು, ಅಲ್ಲೂ ಅಷ್ಟೇ ತೆರಿಗೆ ಜಾಸ್ತಿ ಆಗಿತ್ತು, ಜೊತೆನಲ್ಲಿ ರೆವಿನ್ಯೂ ಪ್ಯಾಕೆಟ್ಸ್ ಇದೆ, ಎಸ್ಟಾಬ್ಲಿಷ್ಮೆಂಟ್ಸ್ ಗಳಿದೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಚೆನ್ನಾಗಿದೆ, ಅಲ್ಲೆಲ್ಲ ಬಂತು. ಅದು ಉಳಿದ 2 ಈಗ ಸೌತ್ಗೆ ಹೋದ್ರೆ ಸೌತ್ ಅಲ್ಲೂ ಕೂಡ ಪರವಾಗಿಲ್ಲ. ಇನ್ನು ಬಂದ್ರೆ ವೆಸ್ಟಿಗೆ ಬಂದ್ರೆ ನಿಮಗೆ ರೆವಿನ್ಯೂ ಇಲ್ವೇ ಇಲ್ಲ, ಇಲ್ಲಿ ಪ್ರಾಬ್ಲಮ್ ಇದೆ. ಹಾಗಾಗಿನೇ ಈಗ ಇದನ್ನ ಮೊದಲೇ ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ ಚರ್ಚೆ ಮಾಡ್ಬೇಕಾದ್ರೆ. ಅಂದ್ರೆ 5 ಪಾಲಿಕೆಗಳು ಮಾಡೋದು ಬೇಡ, ಡಿ.ಕೆ. ಶಿವಕುಮಾರ್ ಅವರು ಸಲಹೆಯನ್ನು ಕೊಟ್ಟಿರ್ತಾರೆ 5 ಪಾಲಿಕೆ ಬೇಡ, 3 ಮಾಡೋಣ ಸಾಕು ಅಂತ. ಮತ್ತೆ ಕೆಲವು ಸಲ 2 ಮಾಡಿದ್ರು ಸಾಕು ಎನ್ನುವಂತ ವಿಚಾರ ಕೂಡ ವ್ಯಕ್ತವಾಗಿತ್ತು. ಇವೆಲ್ಲವನ್ನು ಇಲ್ಲ ಭವಿಷ್ಯ ದೃಷ್ಟಿಕೋನದಲ್ಲಿ 5 ಇರ್ಬೇಕು, ಬೆಂಗಳೂರು ಇನ್ನೂ ಬೆಳೆಯುತ್ತೆ, ಈ ಎಲ್ಲಾ ವಿಚಾರದಲ್ಲಿ 5 ಪಾಲಿಕೆಗಳನ್ನ ಮಾಡ್ಬಿಟ್ರು. ಈಗ ಏನಾಗ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ ನ ಬ್ಯಾಲೆನ್ಸ್ ಮಾಡಕ್ಕೆ ಕಷ್ಟ ಆಗ್ತಾ ಇದೆ, ಆದಾಯದ ಮೂಲಗಳು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಬಹಳ ದೊಡ್ಡ ಸಮಸ್ಯೆ ಇರೋ ಈ ನೆಲೆಯಲ್ಲಿ ಈಗ ಮತ್ತೆ ಇಲ್ಲ ಮರ್ಜ್ ಮಾಡೋಣ, 2 ಮಾಡೋಣ ಅನ್ನುವಂತ ವಿಚಾರ. ಮತ್ತೊಂದು ಈ ವಿಚಾರದಲ್ಲಿ ಇದು ಆಡಳಿತಾತ್ಮಕ ಸಮಸ್ಯೆಗಳ ಬಗ್ಗೆ ತಮಗೆ ಹೇಳ್ತಾ ಇರುವಂತದ್ದು. ಇನ್ನೊಂದು ಪ್ಲಾನ್ ಸರ್ಕಾರದ ಏನಂತಂದ್ರೆ ಈ ಡಿವೈಡ್ ಮಾಡುವಂತದ್ದೇ 5 ಮಾಡೋದು, 2 ಮಾಡೋದು, 3 ಮಾಡೋದು ಇದೆಯಲ್ಲ ಅಂದ್ರೆ ಪಾಲಿಕೆಗಳನ್ನ ಡಿವೈಡ್ ಮಾಡುವಂತದ್ದು, ಕಡಿಮೆ ಮಾಡೋದು ಅಥವಾ ಜಾಸ್ತಿ ಮಾಡೋದು. ಈ ಪ್ರಕ್ರಿಯೆನಲ್ಲಿ ಇವರು BBMP ಎಲೆಕ್ಷನ್ ನ ಮುಂದೂಡಕ್ಕೆ ಒಂದು ಪ್ಲಾನ್ ಅನ್ನ ಇಟ್ಕೊಂಡಂತ ಕಾಣ್ತಾ ಇದೆ. ಈ ಹಿಂದೆ GBA ಮಾಡ್ಬೇಕಾದ್ರೆ ಬಹಳಷ್ಟು ಅಧ್ಯಯನ ಮಾಡಿ ನಾವು GBA ಮಾಡ್ತೀವಿ, ಬೌಂಡ್ರಿ ಫಿಕ್ಸ್ ಮಾಡ್ತೀವಿ, ಆನಂತರ ರಿಸರ್ವೇಶನ್ ಫಿಕ್ಸ್ ಮಾಡ್ತೀವಿ, ಆಮೇಲೆ ಪ್ರಕಟಣೆ ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ, ಎಲ್ಲವನ್ನು ಹೇಳಿನೇ ಇಷ್ಟು ವರ್ಷಗಳ ಕಾಲ ಇವರು ಮುಂದೆ ಬಂದಿದ್ದಾಯ್ತು. ಈಗ ಮತ್ತೊಂದು ಹೊಸ ಒಂದು ಆಯಾಮದಲ್ಲಿ ಹೊಸದೊಂದು ಪ್ಲಾನ್ ನೊಂದಿಗೆ ಸರ್ಕಾರ ಮುಂದಾಗಿದೆ. ಈಗ ಏನಂದ್ರೆ ಮತ್ತೆ ನಾವು ಈಗ 2 ಪಾಲಿಕೆ ಮಾಡ್ತೀವಿ ಅಂತಂದ್ರೆ ಇದು ಹೊಸದಾಗಿ ಇಡೀ ಪ್ರಕ್ರಿಯೆ ಶುರುವಾಗುತ್ತೆ. ಏನಂತಂದ್ರೆ ನೋಟಿಫಿಕೇಶನ್ ಮಾಡಬೇಕು, ಮತ್ತೆ ಗೆಜೆಟ್ ಹೊರಡಬೇಕು. ಈಗ ಅವ್ರಿಗೆ ಈಗ ಒಂದು ಕಮಿಟಿ ಫಾರ್ಮ್ ಮಾಡ್ಬೇಕಾಗ್ತದೆ. 2 ಪಾಲಿಕೆ ಅಂತ ನೀವು ತಗೊಂಡ್ರೆ 2 ಪಾಲಿಕೆಗಳ ಗಡಿಗಳು ಯಾವುದು ಅಂತ ಗುರುತಿಸ್ಬೇಕಾಗ್ತದೆ. ಅಂದ್ರೆ 2 ಪಾಲಿಕೆಗಳನ್ನ ಮಾಡೋ ಸಂದರ್ಭದಲ್ಲಿ ಯಾವ ವಾರ್ಡ್ಗಳು ಯಾವ ಪಾಲಿಕೆಗೆ ಬರಬೇಕು, ಉತ್ತರ ಪಾಲಿಕೆಗೆ ಎಷ್ಟು ಬರಬೇಕು, ದಕ್ಷಿಣ ಪಾಲಿಕೆಗೆ ಎಷ್ಟು ಬರಬೇಕು. ಈ 2 ಪಾಲಿಕೆಗಳು ಮಾಡೋ ಸಂದರ್ಭದಲ್ಲೂ ಕೂಡ ರೆವಿನ್ಯೂ ಹಂಚಿಕೆ ಕುರಿತಂತೂ ಕೂಡ ಒಂದು ತಲೆ ಬಿಸಿಯ ಕೆಲಸ ಇದ್ದೇ ಇರುತ್ತೆ. ಆ ರೆವಿನ್ಯೂ ಶೇರಿಂಗ್ ಹೆಂಗಾಗ್ಬೇಕು ಅದು ಕೂಡ ಇರ್ತದೆ. ಹೊಸ ವಾರ್ಡ್ಗಳನ್ನು 2 ಏನು ಪಾಲಿಕೆಗಳನ್ನ ಮಾಡಿಸೋದ್ರಲ್ಲಿ ಮತ್ತೆ ಹೊಸದಾಗಿ ಆ ಒಂದು ಪಾಲಿಕೆಯ ವಾರ್ಡ್ ಏನಿದೆ ಆ ವಾರ್ಡ್ ನ ಒಂದು ಗಡಿಗಳನ್ನ ಗುರುತಿಸುವಂತ ಕೆಲಸ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಯಾವ ಗಡಿ ಎಲ್ಲಿಂದ ಎಷ್ಟು ಬರುತ್ತೆ, ಯಾವ ಪ್ರದೇಶಗಳು ಇದಕ್ ಬರ್ತದೆ, ಉತ್ತರಕ್ಕೆ ಬರುತ್ತೆ, ಯಾವ್ದು ದಕ್ಷಿಣಕ್ಕೆ ಬರುತ್ತೆ, ಇದಕ್ ಸಂಬಂಧಪಟ್ಟಂತೆ ಮತ್ತೆ ಪ್ರೊಸೆಸ್ ಶುರು ಆಗುತ್ತೆ. ಅದು ನಿಮಗೆ 3 ರಿಂದ 4 ತಿಂಗಳು ಮತ್ತೆ ತಗೋಬೇಕಾಗತ್ತೆ. ಅದ್ ತಗೊಂಡ ನಂತರ ಪ್ರಾವಿಷನಲ್ ಲೀಸ್ಟ್ ಅನ್ನ ಬಿಡಬೇಕಾಗತ್ತೆ, ಆ ಪ್ರಾವಿಷನಲ್ ಪಟ್ಟಿನ ಬಿಡಬೇಕಾಗತ್ತೆ. ಅದನ್ನ ಮತ್ತೆ ನೋಡಿದ ನಂತರ ಅದನ್ನ ಮತ್ತೆ ಫೈನಲ್ ಮಾಡ್ಲಿಕ್ಕೆ ಮತ್ತೆ ಟೈಮ್ ಕೊಡ್ತಾರೆ. ಫೈನಲ್ ಆದ್ಮೇಲೆ ಮತ್ತೆ ರಿಸರ್ವೇಶನ್ ಈಗೇನ್ ಮತ್ತೆ ಬಿಡುಗಡೆ ಆಯ್ತು ಅದಕ್ಕೆ ರಿಸರ್ವೇಶನ್ ಫಿಕ್ಸ್ ಮಾಡುವಂತ ಕೆಲಸವನ್ನ ಮತ್ತೆ ಪುನರ್ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಪ್ರಾವಿಷನ್ ಬಿಡ್ತಾರೆ, ಮತ್ತೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಇವೆಲ್ಲ ಪ್ರೊಸೆಸ್ ಗಳನ್ನ ಮಾಡೋ ಸಂದರ್ಭದಲ್ಲಿ ಬಹಳ ಟೈಮ್ ತಗೊಳತ್ತೆ. ಹಾಗಾಗಿ ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಸರ್ಕಾರ ಅಂದ್ರೆ ಒಂದು ಚುನಾವಣೆಯನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳುವಂತ ಒಂದು ತಂತ್ರಗಾರಿಕೆ ಕೂಡ ಇರಬಹುದು. ಕಾರಣ ಏನಂತಂದ್ರೆ ಹಾಲಿ ಪರಿಸ್ಥಿತಿನಲ್ಲಿ ಕೃಷ್ಣ ಬೈರೇಗೌಡರು ಬೆಂಗಳೂರು ಉಸ್ತುವಾರಿ ಸಚಿವರಾದ ನಂತರ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಪಟ್ಟಂತ ಒಂದಷ್ಟು ಆಕ್ಟಿವಿಟಿಗಳನ್ನ ಅವ್ರು ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಅವ್ರು ಮಾಡ್ತಿರೋ ಕೆಲಸಗಳು ಈಗ ಜನರ ನಡುವೆ ಚರ್ಚೆಗೆ ಒಳಪಡ್ತಾ ಇದೆ. ಬಹುಶಃ ಇದೇ ವೇಗದಲ್ಲಿ ಹೋದ್ರೆ ಅವ್ರಿಗೆ ಪ್ಲಸ್ ಆಗ್ಬೋದು ಎನ್ನುವಂತ ವಿಚಾರ ಸರ್ಕಾರದ ಮನಸ್ಸಿನಲ್ಲಿ ಇರುವಂತದ್ದು. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ಒಂದು ಸಂದೇಶ ಜನರಲ್ಲಿ ಮೂಡುತ್ತೆ ಅನ್ನುವಂತ ವಿಚಾರ. ಮತ್ತೆ 3 ವರ್ಷಗಳ ಆ ಒಂದು ಆಡಳಿತ ಅವಧಿಯಲ್ಲಿ ನೋಡಿದ್ದೇವೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು ಹೊರತು ಬಟ್ ಆ ಕಾರ್ಯರೂಪಕ್ಕೆ ಬಂದಿದ್ದು ಬಹಳಷ್ಟು ಕಡಿಮೆ. ಹಾಗಾಗಿ ಈಗ ಇವರಿಗೆ ಸಮಯಾವಕಾಶದ ಅಗತ್ಯ ಇದೆ. ಈಗೇನಾದ್ರು ಎಲೆಕ್ಷನ್ ನಡೆದ್ರೆ
5 ಪಾಲಿಕೆಗಳಿಗೆ ಇವರೇನಾದ್ರು ಎಲೆಕ್ಷನ್ ಮಾಡುವಂತ ಅನಿವಾರ್ಯತೆ ಎದುರಾದ್ರೆ ಕೇವಲ 2 ಪಾಲಿಕೆಗಳಲ್ಲಿ ಗೆಲ್ತಾರೆ ಮತ್ತೆ 3 ಪಾಲಿಕೆಯಲ್ಲಿ ಬಿಜೆಪಿ ಬರುತ್ತೆ. ಅದರಲ್ಲೂ ಕೂಡ 1 ಪಾಲಿಕೆ ಏನಿದೆ ಅದು 50-50 ಇದೆ ಅನ್ನುವಂತ ವಿಚಾರ. ಅಂತಂದ್ರೆ ಒಂದೇ ಗೆಲ್ಬಹುದು, ಉಳಿದ 4 ಬಿಜೆಪಿಗೆ ಹೋಗ್ಬಿಡುತ್ತೆ ಅನ್ನುವಂತ ರೀತಿಯಲ್ಲಿ ಇಂಟರ್ನಲ್ ರಿಪೋರ್ಟ್ ಇದೆ. ಇದು ಸರ್ಕಾರಕ್ಕೆ ಬಹಳ ಟೆನ್ಷನ್ ತಂದಿರುವಂತ ವಿಚಾರ. ಈಗ ಎಲೆಕ್ಷನ್ ಅನ್ನ ಮುಂದೂಡ್ಲಿಕ್ಕೆ ಯಾವ ತಂತ್ರ ಇವ್ರ ಬಳಿ ಇದೆ ಅಂತಂದ್ರೆ ಈಗ ಇದೇ ತಂತ್ರ. ಈ ತಂತ್ರವನ್ನ ಖಂಡಿತವಾಗಿ ಅವರು ಪಾಲಿಸ್ತಾರೆ. ಈ ತಂತ್ರವನ್ನ, ಈ ಒಂದು ಕಾರ್ಯತಂತ್ರವನ್ನ ಅವರು ಅನುಸರಿಸ್ತಾರೆ. ಸರ್ಕಾರಕ್ಕೆ ಮತ್ತೆ ನಾವು ಇನ್ನೊಂದು ವಿಚಾರ ಹೇಳ್ಬೇಕಾಗುತ್ತೆ, ಕಾರ್ಯಾಂಗ ಮತ್ತೆ ನ್ಯಾಯಾಂಗದ ನಡುವೆ ಬಹಳ ಒಂದು ತೆಳುವಾದ ಗೆರೆ ಇರುತ್ತೆ. ಅದು ಕೆಲಸ ಮಾಡ್ಬೇಕಾದ್ರೆ ಕಾರ್ಯಾಂಗ ಕಾರ್ಯ ಮಾಡ್ಬೇಕಾದ್ರೆ ಈ ಸಂದರ್ಭದಲ್ಲಿ ತನ್ನ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅನುಕೂಲಕ್ಕೆ ತಕ್ಕಂತೆ ಏನು ಅವರಿಗೆ ಏನಂದ್ರೆ ಆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡುವ ಹಕ್ಕು, ಅಧಿಕಾರ ಸರ್ಕಾರಕ್ಕಿರುತ್ತೆ. ಆ ಸರ್ಕಾರ ಅದನ್ನ ಮನದಟ್ಟು ಮಾಡುವಂತ ಕೆಲಸವನ್ನು ಮಾಡಬಹುದು. ಯಾಕಂದ್ರೆ SIR ಆಗಿದೆ, ನೀವು ನೋಡ್ಬೋದು 55 ಲಕ್ಷ ವೋಟ್ ಈಗ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ಈ ಎಲ್ಲಾ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಸರ್ಕಾರ ಮತ್ತೊಮ್ಮೆ ಇಲ್ಲ ನಾವು ಈ ಪಾಲಿಕೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ನಾವು ಎರರ್ ಅಂತ ಇದ್ ಮಾಡಿದ್ವಿ ಅಂತ. ಈ ಹಿಂದೆ ಇನ್ನೊಂದು ಪಾಯಿಂಟ್ ಆಗಿತ್ತು ತಮ್ಮ ಗಮನದಲ್ಲಿರ್ಲಿ, ಏನಂತಂದ್ರೆ 5 ಪಾಲಿಕೆಗಳನ್ನು ಮಾಡ್ಬೇಕಾದ್ರೆ ಮಹದೇವಪುರದಲ್ಲಿ ಒಂದಷ್ಟು ಗ್ರಾಮ ಪಂಚಾಯತಿಯ ಜಾಗಗಳನ್ನ ಅಂದ್ರೆ ಹಳ್ಳಿಗಳನ್ನ ಹೊಸದಾಗಿ ಮತ್ತಷ್ಟು ಸೇರ್ಪಡೆ ಮಾಡ್ಲಿಕ್ಕೂ ಕೂಡ ನೋಟಿಫೈ ಮಾಡ್ಕೊಂಡಿದ್ರು. ಜೊತೆನಲ್ಲಿ ಬಿಡದಿ ಕಡೆನೂ ಒಂದಷ್ಟು ನೋಟಿಫೈ ಮಾಡಿದ್ರು. ಆನಂತರ ಕೊನೆಯಲ್ಲಿ ಮತ್ತೆ ಅವರು ಸದನಕ್ಕೆ ಮತ್ತೊಮ್ಮೆ ಅದನ್ನ ಆ ಜಾಗಗಳನ್ನ ಬಿಟ್ಕೊಟ್ಟಿದ್ದು ಆಯ್ತು, ವಾಪಸ್ ಬೇಡ ಅಂತ ಹೇಳಿ. ಈ ತರ ಏನಂದ್ರೆ ಸೇರ್ಪಡೆ ಮಾಡೋದು ಮತ್ತೆ ಬಿಡುಗಡೆ ಮಾಡೋದು ಅಥವಾ 5 ಭಾಗ ಮಾಡೋದು 3 ಭಾಗ ಮಾಡೋದು ಈ ತರ ಏನಿದೆ, ಎಲ್ಲಾ ಪ್ಲಾನ್ ಗಳ ಹಿಂದೆ ಸರ್ಕಾರದ ಒಂದು ಮಾಸ್ಟರ್ ಮೈಂಡ್ ಇದೆ ಅಂತ ಕಾಣುತ್ತೆ. ಖಂಡಿತವಾಗಿಯೂ ಕೂಡ ಚುನಾವಣೆಯನ್ನ ಮುಂದೂಡುವ ತಂತ್ರಗಾರಿಕೆನ ಸರ್ಕಾರ ಮುಂದೆ ಇದೆ. ಈ ಸಂದರ್ಭದಲ್ಲಿ ಮುಂದೆ ಈಗ ಡಿಸೆಂಬರ್ 31 ತನಕ ಈಗ ಅಂತಿಮ ಗಡುವು ಕೊಟ್ಟಿರುವಂತದ್ದು, ಅಥವಾ ಮುಂದಿನ ದಿನಾಂಕ ಅಂತ ಹೇಳಿದೆ. ಅಂದ್ರೆ ಡಿಸೆಂಬರ್ 31 ಅಥವಾ ಮುಂದಿನ ದಿನಾಂಕದವರೆಗೂ ಅವಕಾಶ ಇದೆ ಅಂತ ಹೇಳಿದೆ. ಹಾಗಾಗಿ ಮತ್ತೊಮ್ಮೆ ಇವರು ಈ ಹೊಸ ಒಂದು ಪ್ರಸ್ತಾವನೆಯೊಂದಿಗೆ ಈಗ ಒಂದು ಕಮಿಟಿನ ಫಾರ್ಮ್ ಮಾಡ್ಬಿಡ್ತಾರೆ. ಹಂಗಾದ್ರೆ ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್, ನಾವು ಮಾತಾಡ್ತಾ ಇದ್ವಿ ಅಂದರೆ ಒಂದಷ್ಟು ಸರ್ಕಾರದ ನಿರ್ಧಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಇತ್ತೀಚೆಗಷ್ಟೇ ಗುಟ್ಕಾ ಬ್ಯಾನ್ ಅಂತ ಹೇಳಿದ್ರು, ಆಮೇಲೆ ಇಲ್ಲ ಅಂತ ಯೂ ಟರ್ನ್ ಹೊಡೆದ್ರು. ಅದಾದಮೇಲೆ ಮತ್ತೆ ಈ ಕಾವೇರಿ ವಿಚಾರ, ನೀರು ಬಿಟ್ಟಿದ್ದೀವಿ ಅಂತಾರೆ, ಬಿಟ್ಟಿಲ್ಲ ಅಂತಾರೆ. ಆಮೇಲೆ ಈ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಆಗೇನೋ ಇಂಪ್ಲಿಮೆಂಟ್ ಮಾಡಿಬಿಟ್ರು, ಆಮೇಲೆ ಮತ್ತೆ ಪರಿಷ್ಕರಣೆ ಅಂತ. ಅಂದರೆ ಏನೇ ಒಂದು ಯೋಜನೆ ಆಗಿರ್ಬೋದು, ಅದನ್ನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬಟ್ ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ ಈ ಸರ್ಕಾರ. ಹೀಗಾಗಿ ಇದು ಅನುಭವದ ಕೊರತೆನಾ ಅಥವಾ ಡಿಸಿಷನ್ ಮೇಕಿಂಗ್ ಸರಿ ಇಲ್ವಾ, ಹೇಗೆ ಮೇಡಮ್? ಇಲ್ಲಿ ಡಿಸಿಷನ್ ಮೇಕಿಂಗೇ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಯೋಚನೆ ಒಂದು ಸರ್ಕಾರ ಮಾಡಬೇಕಂದ್ರೆ ಯಾವುದೇ ಒಂದು ಕಾನೂನು ತರಬೇಕಂದ್ರೆ ಯೋಚನೆ ಮಾಡಿ ಅದರ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿಬಿಟ್ಟು ಇಂಪ್ಲಿಮೆಂಟೇಷನ್ ಮಾಡಬೇಕು. ಈಗ ಏನಾಗಿದೆ, ಯಾರೋ ಒಂದು ಸಜೆಷನ್ ಕೊಟ್ಟು ಇದು ಮಾಡಿಬಿಡಿ ಒಳ್ಳೇದು ಹೆಸರು ಬಿಟ್ಟು ಆಯಿತು ಮಾಡಿಬಿಡಿ ಅಂತ ಹೇಳ್ತಾರೆ. ಆಮೇಲೆ ಹಿಂದೆ ಮುಂದೆ ಯೋಚನೆ ಮಾಡೋದು. ಆಮೇಲೆ ಅಧಿಕಾರಿಗಳು ಅದಕ್ಕೆ ಬಂದ್ಬಿಟ್ಟು ಸರ್ ಈ ಥರ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ ಹೌದು ಆಗಾದ್ರೆ ಇದಕ್ಕೇನಾದ್ರು ಯೋಚನೆ ಮಾಡೋಣ ಬಿಡಿ ಏನೋ ಅಂತ ಇದಾಗಿದೆ. ಸೊ ಕಾನೂನು ಮಾಡಬೇಕು, ಇಂಪ್ಲಿಮೆಂಟೇಷನ್ ಮಾಡಬೇಕಂತ ಹೇಳಿದ್ರೆ ಅದರ ಸಾಧಕ ಬಾಧಕ ಯೋಚನೆ ಮಾಡಬೇಕು. ಒಂದು ರಾಜ್ಯದ ಜನತೆ ಮೇಲೆ ಅದರ ಪರಿಣಾಮ ಏನು ಬೀಳುತ್ತೆ ಅನ್ನೋದು ಬೇಕು. ಆಮೇಲೆ ಸರ್ಕಾರದ ಬೊಕ್ಕಸಕ್ಕೆ ಏನು ಲಾಭ ನಷ್ಟಗಳು ಬರ್ತವೆ ಇದೆಲ್ಲ ಯೋಚನೆ ಮಾಡಿ ಕಾನೂನು ತರಬೇಕು. ಸುಮ್ಮನೆ ನಾವು ಏನೋ ಬರುತ್ತೆ ಹೇಳಿ ಮಾಡೋಣ ಅನ್ನೋದು ಸರಿ ಇಲ್ಲ. ಸೊ ಅದ್ರ ಬಗ್ಗೆ ಸರ್ಕಾರದಲ್ಲಿ ಇರ್ತಕ್ಕಂಥವರು ಯೋಚನೆ ಮಾಡಿ ಮಾಡೋದು ಭಾಳ ಉತ್ತಮ ಅಂತ. ಸರಿ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಎಸ್, ಒಟ್ಟಿನಲ್ಲಿ SIRನಿಂದ ಪಾಲಿಕೆಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗುವಂತಹ ಸಂಭವ ಇದೆ. 5 ಪಾಲಿಕೆಗಳಿಂದ 2 ಪಾಲಿಕೆ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಈ ಪ್ರಾಸೆಸ್ನ ನೆಪ ಒಡ್ಡಿ ಮತ್ತೆ ಎಲೆಕ್ಷನ್ ಪೋಸ್ಟ್ಪೋನ್ ಆಗುತ್ತೆ. ಒಟ್ಟಾರೆ ಹೆಸರಿಗೆ ತಕ್ಕಂತೆ ಗ್ರೇಟರ್ ಬೆಂಗಳೂರು ಆರ್ ಬ್ರ್ಯಾಂಡ್ ಬೆಂಗಳೂರು ಯಾವಾಗ ಆಗುತ್ತೆ ಅಂತ ಕಾದು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.